ದೇವರ ಪರಿಶುದ್ಧ ನಾಮ ಸ್ತೋತ್ರವಾಗಲಿ. ಇವತ್ತಿನ ವಾಕ್ಯ ಭಾಗ ಮತ್ತಾಯ 6:9-13 ಈಗಾಗಲೇ ನಾವು ಓದಿಕೊಡ್ತೀವಿ. ಇದರ ಅಂಶ ಏನಂದರೆ ಸರಿಯಾದ ಪ್ರಾರ್ಥನೆ ಎಂಬುದಾಗಿ. ಸರಿಯಾದ ಪ್ರಾರ್ಥನೆ. ಹಾಗಾದರೆ ಪ್ರಾರ್ಥನೆಗಳಲ್ಲಿ ಬೇರೆ ಬೇರೆ ವಿಧಗಳಿವೆ, ಬೇರೆ ಬೇರೆ ರೀತಿಯಾದ ಪ್ರಾರ್ಥನೆಗಳಿವೆ. ನಾವು ವಾಕ್ಯಕ್ಕೆ ಹೋಗೋದಕ್ಕೆ ಮುಂಚೆ ಬೇರೆ ಜನರು ಮಾಡುವಂಥ ಪ್ರಾರ್ಥನೆ ಬಗ್ಗೆ ಕೂಡ ಸ್ವಲ್ಪ ಯೋಚನೆ ಮಾಡಬೇಕು. ಈಗ ಲೋಕದ ರೀತಿಯಲ್ಲಿ ಅನೇಕ ಜನರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಮುಸ್ಲಿಂ ಪ್ರಾರ್ಥನೆ ಮಾಡ್ತಾರಲ್ವ? ಮಾಡ್ತಾರೆ ಇಲ್ಲ? ಹೆಸರೇ ಪ್ರಾರ್ಥನೆ ದಿನಕ್ಕೆ 5 ಸಲ ಮಾಡ್ತಾರೆ. ನಾವು ವಾರಕ್ಕೆ ಒಂದ್ಸಲಿ ಸಭೆ ಬರೋದೇ ಕಷ್ಟ. ಅವರು ದಿನಕ್ಕೆ 5 ಸಲ ನಮಾಜ್ ಮಾಡ್ತಾರೆ. ಇನ್ನು ಹಿಂದೂಗಳಲ್ಲಿ ಕೂಡ ಪ್ರತಿದಿನ ಅವರು ಮನೆಗಳಲ್ಲಿ ಪೂಜೆ ಮಾಡ್ತಿರ್ತಾರೆ, ದೇವಸ್ಥಾನಗಳಲ್ಲಿ ಹೋಗಿ ಪೂಜೆ ಮಾಡ್ತಿರ್ತಾರೆ. ಎಲ್ಲ ಜಾತಿಯಲ್ಲಿ ಕೂಡ ಧರ್ಮಗಳಲ್ಲಿ ಕೂಡ ಪ್ರಾರ್ಥನೆ ಮಾಡ್ತಾರೆ. ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ. ಬೌದ್ಧರು ಕೂಡ ಪ್ರಾರ್ಥನೆ ಮಾಡ್ತಾರೆ. ಆ ಬೌದ್ಧರು ಮಾಡೋ ಪ್ರಾರ್ಥನೆ ಒಂಥರ ಇರುತ್ತೆ. ಮಣಿಗಳನ್ನು ತಗೊಂಡು ಆ ಮಣಿಗಳನ್ನು ಒಂದೊಂದೇ ಮಣಿನ ಅವರು ಸರಿಸ್ತಾ ಪ್ರಾರ್ಥನೆಗಳನ್ನು ಮಾಡ್ತಿರ್ತಾರೆ. ನಮ್ಮ ಮುಸ್ಲಿಮ್ಸ್ ಹೋಗ್ಬಿಟ್ಟು ಅವರು ನಮಾಜ್ ಮಾಡುವಾಗಲೂ ಕೂಡ ಅವರು ಮಸೀದಿಗೆ ಹೋಗಿ ಅಲ್ಲೂ ಕೂಡ ಏನಿರಲ್ಲ, ವಿಗ್ರಹಗಳೇನಿರಲ್ಲ. ಪೂರ್ತಿ ಅವರು ತಲೆನ ನೆಲಕ್ಕೆ ಬಗ್ಗಿಸಿ ಅವರು ಪ್ರಾರ್ಥನೆ ಮಾಡೋದು. ಅದಾದಮೇಲೆ ಇನ್ನು ಹಿಂದೂಗಳಲ್ಲಿ ಅನೇಕ ರೀತಿಯಾದ ಪ್ರಾರ್ಥನೆಗಳಿವೆ, ಅನೇಕ ರೀತಿಯಾದ ಪೂಜೆಗಳನ್ನು ಬೇರೆ ಬೇರೆ ರೀತಿ ಮಾಡ್ತಾರೆ. ಒಂದೊಂದು ದೇವರಿಗೆ ಒಂದೊಂದು ರೀತಿ ಪೂಜೆ ಇರುತ್ತೆ. ಸೊ ಇಲ್ಲಿ ನಮ್ಮ ಪ್ರಶ್ನೆಗಳೇನಂದ್ರೆ, ಅವರು ಪ್ರಾರ್ಥನೆ ಮಾಡಿದ್ರು ಉತ್ತರ ಸಿಗ್ತಾ ಇದೆ ಅಂತ. ಅವರು ಪ್ರಾರ್ಥನೆ ಮಾಡಿದ್ರು, ಅವರು ಉತ್ತರಗಳು ಸಿಗ್ತಾ ಇದೆ. ಅವ್ರು ಕೇಳ್ಕೊಳ್ಳೋದು ಅವ್ರು ಪಡ್ಕೊಳ್ತಿದ್ದಾರೆ. ಅನೇಕ ಸಲ ನಾನು ಆ ದೇವ್ರಿಗೆ ಹೋಗಿದ್ದೆ ಒಳ್ಳೇದಾಯಿತು, ನಾನು ಈ ದೇವ್ರಿಗೆ ಹೋಗಿದ್ದೆ, ಈ ದೇವಸ್ಥಾನಕ್ಕೆ ಹೋಗಿದ್ದೆ ಒಳ್ಳೇದಾಯಿತು ಅಂತ ಹೇಳೋದನ್ನ ನೀವು ಕೇಳಿರ್ತೀರ. ಹೇಗೆ ಇದು ಸಾಧ್ಯ? ಜೀವನದಲ್ಲಿರುವಂತಹ ವಿಗ್ರಹ ಹೇಗೆ ಅವರ ಪ್ರಾರ್ಥನೆಯನ್ನು ಕೇಳಿತು? ಬೈಬಲಲ್ಲಿ ನಾವು ನೋಡುವಾಗ ಆ ವಿಗ್ರಹ ಬರೀ ಬೊಂಬೆಯಾಗಿದೆ. ಅದು ಕಣ್ಣಿದ್ರು ಅದು ನೋಡಲ್ಲ, ಕಿವಿದ್ರು ಅದು ಕೇಳಲ್ಲ ಅಂತ, ಅದರಲ್ಲಿ ಜೀವನೇ ಇಲ್ಲ ಅಂತ ಹೇಳ್ಬಿಟ್ಟು ಬೈಬಲ್ ಹೇಳುವಾಗ, ಮತ್ತೆ ಅವರು ಅಂತ ವಿಗ್ರಹಕ್ಕೆ ಹೋಗಿ ಪೂಜೆ ಮಾಡಿದ್ರು. ಹೇಗೆ ಅವ್ರು ಒಳ್ಳೇದಾಗ್ತಿದೆ ಅಥವಾ ಅವ್ರು ಕೇಳಿದ್ದು ಹೇಗೆ ಅವ್ರು ಪಡ್ಕೊಳಕ್ಕಾಗ್ತಿದೆ ಅಂತ ನೋಡುವಾಗ ಅದನ್ನ ಬೈಬಲ್ ಉತ್ತರ ಕೊಡುತ್ತೆ. ನೀವು ಅರ್ಪಿಸುವಂತಹ ಯಜ್ಞಗಳು ದೇವರಿಗೆಲ್ಲವೂ ದೆವ್ವಗಳಿಗೆ ಅಂತ. ಯಾರಿಗೆ? ದೆವ್ವಗಳಿಗೆ. ಹಾಗಾದ್ರೆ ಅನ್ಯ ಜನರು ಮಾಡುವಂತಹ ಪ್ರಾರ್ಥನೆಗಳಿಗೆ ಉತ್ತರ ಯಾರು ಕೊಡ್ತಿರೋದು? ಸೈತಾನ ಕೊಡ್ತಾರೆ. ಯಾರು? ಸೈತಾನ ಕೊಡ್ತಾ ಇದ್ದಾರೆ. ಅವನು ಕೊಡುವಂತಹ ಉತ್ತರ ಶಾರೀರಿಕವಾಗಿ ಇರುತ್ತೆ. ಒಂದ್ ವೇಳೆ ಶರೀರಕ್ಕೆ ಏನಾದರೂ ಅನಾರೋಗ್ಯ ಇದ್ರೆ ಹೋಗಿ ಪೂಜೆ ಮಾಡಿದ್ರೆ ಒಳ್ಳೇದು ಮಾಡ್ಬೋದು. ಹಣ ಇಲ್ಲ ಅಂದ್ರೆ ಹಣ ಕೊಡ್ಬೋದು. ಯಾಕಂದ್ರೆ ಅದೆಲ್ಲ ಈ ಲೋಕಕ್ಕೆ ಸಂಬಂಧಪಟ್ಟಿದೆ. ನಮ್ಮನ್ನ ದೇವರಿಂದ ದೂರ ಇಡೋದಕ್ಕೆ ಅವನು ಏನ್ ಬೇಕಾದ್ರೂ ಮಾಡ್ತಾನೆ. ನಮ್ಮನ್ನ ಸರಿಯಾದ ಮಾರ್ಗದಿಂದ, ಸರಿಯಾದ ದೇವರಿಂದ ದೂರ ಇರಿಸೋದಕ್ಕೆ, ನಾವು ಯೇಸು ಜೊತೆ ಇಲ್ಲದೇ ಇರಬೇಕು. ಯೇಸುವಿನಿಂದ ನಾವು ದೂರ ಹೋಗೋದಕ್ಕೆ ಅವ್ನು ಏನ್ ಬೇಕಾದ್ರೂ ಕೊಡ್ತಾನೆ. ಆದಾಮನಿಗೂ ಹಾಗೆ ಕೊಟ್ಟ. ಯೇಸು ಸ್ವಾಮಿಗೂ ಕೂಡ ಅದೇ ರೀತಿಯಲ್ಲಿ ನಿನಗೇನ್ ಬೇಕು ಹೇಳು, ನಾನು ಕೊಡ್ತೀನಿ ಅಂತ ಹೇಳ್ಬಿಟ್ಟು. ಅದೇ ರೀತಿ ಪ್ರತಿಯೊಬ್ಬರಿಗೂ ಕೂಡ ಸೈತಾನ ಏನ್ ಮಾಡ್ತಿದ್ದಾರೆ? ಶೋಧಿಸ್ತಾ ಇದ್ದಾರೆ. ಆದ್ರೆ ಇಲ್ಲಿ ಕ್ರೈಸ್ತರಾಗಿರುವಂತ ನಾವು, ದೇವರ ಮಕ್ಕಳಾಗಿರುವಂತ ನಾವು ಸರಿಯಾದ ಪ್ರಾರ್ಥನೆಯನ್ನ ಮಾಡೋದನ್ನ ಕಲಿಬೇಕು. ಎಲ್ಲ ಪ್ರಾರ್ಥನೆಗಳು ಒಂದೇ ಅಂತ ನಾವು ಅನ್ಕೋಬಾರ್ದು, ಎಲ್ಲವೂ ಸರಿಯಾದ ಪ್ರಾರ್ಥನೆಗಳಂತ ನಾವು ಅನ್ಕೋಬಾರ್ದು. ಹಾಗಾಗಿ ಇವತ್ತಿನ ಅಂಶ ಸರಿಯಾದ ಪ್ರಾರ್ಥನೆ. ಮತ್ತಾಯ 6:9-13. ನಾವು ಸರಿಯಾದ ಪ್ರಾರ್ಥನೆ ಏನು ಅಂತ ನೋಡೋದಕ್ಕೆ ಮುಂಚೆ ತಪ್ಪಾದ ಪ್ರಾರ್ಥನೆಗಳೇನು ಅನ್ನೋದನ್ನು ಕೂಡ ಅರ್ಥ ಮಾಡ್ಕೋಬೇಕಾಗಿದೆ. ತಪ್ಪಾದ ಪ್ರಾರ್ಥನೆ ಏನು ಅನ್ನೋದು
ತಪ್ಪಾದ ಪ್ರಾರ್ಥನೆ. ಏನು ತಪ್ಪಾದ ಪ್ರಾರ್ಥನೆಗಳು? ಯಾವ ರೀತಿ ಮಾಡಿದ್ರೆ ಅದು ತಪ್ಪಾದ ಪ್ರಾರ್ಥನೆ ಆಗುತ್ತೆ ಅಂತ ದೇವರೇ ಹೇಳಿದ್ದಾರೆ. ಇದನ್ನು ನಾವು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಮೊದಲನೇದಾಗಿ ತಪ್ಪಾದ ಪ್ರಾರ್ಥನೆ ಯಾವುದಾದ್ರೆ ಯಾವುದೇ ಯಾವುದು ತಪ್ಪಾದ ಪ್ರಾರ್ಥನೆ? ಜನರು ನೋಡಲಿ ಅಂತ ಮಾಡೋದು ಪ್ರಾರ್ಥನೆ. ಇಲ್ಲಿ 6ನೇ ಅಧ್ಯಾಯದಲ್ಲಿ ಮತ್ತೆ 6:1 ಹೇಳುತ್ತೆ, ಜನರು ನೋಡಲಿ ಎಂದು ನಿಮ್ಮ ಧರ್ಮ ಕಾರ್ಯಗಳನ್ನು ಅವರ ಮುಂದೆ ಮಾಡಬಾರದು, ನೋಡಿರಿ, ಹಾಗೆ ಮಾಡಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯ ಹತ್ತಿರ ನಿಮಗೆ ಫಲ ದೊರಕದು. ಜನರು ನೋಡಲಿ ಅಂತ ಹೇಳ್ಬಿಟ್ಟು ಮಾಡುವಂತ ಪ್ರಾರ್ಥನೆ, ಜನರು ನೋಡಲಿ ಅಂತ ಮಾಡುವಂತ ಧರ್ಮ ಎಂಬುದಾಗಿ ನಾವು ನೋಡ್ತೇವೆ. ಜನರು ನೋಡ್ಬೇಕು ಅಂತ ನಾವು ಪ್ರಾರ್ಥನೆ ಮಾಡಿದ್ರೆ ಅದು ಕೂಡ ಇನ್ನು ನಾವು ಮುಂದೆ ನೋಡುವಾಗ 6ನೇ ವಚನ ನೋಡ್ತೀವಿ. 5ನೇ ವಚನದಲ್ಲಿ ನೀವು ಪ್ರಾರ್ಥನೆ ಮಾಡುವಾಗ ಕಪಟಿಗಳಂತೆ ಮಾಡಬೇಡಿರಿ ಅಂತ. ಜನರು ನೋಡಬೇಕೆಂದು ಅವ್ರೇನ್ ಮಾಡ್ತಾರೆ? ಸಭಾಮಂದಿರಗಳಲ್ಲಿಯೂ ಬೀದಿ ಚೌಕಗಳಲ್ಲಿ ನಿಂತುಕೊಂಡು ಪ್ರಾರ್ಥನೆ ಮಾಡುತ್ತಾರೆ. ನಮ್ಮ ಸಭೆಗೊಬ್ಬರು ಬರ್ತಾ ಇದ್ದಾರೆ, ವೆಂಕಟೇಶ್ವರಪುರದಲ್ಲಿ ತಾಯಮ್ಮ, ಜನರು ನೋಡ್ಲಂತಾನೆ ಪ್ರಾರ್ಥನೆ ಮಾಡೋದು. ನನ್ನಷ್ಟು ಹೇಳಬಾರ್ದು ಹೆಸರು, ಆದ್ರೂ ನಿಮ್ಮೆಲ್ಲರೂ ಗೊತ್ತಿರೋದ್ರಿಂದ ಹೇಳ್ತಿದ್ದೀನಿ, ಗೊತ್ತಿಲ್ಲದಿರೋದಾದ್ರೆ ಹೇಳ್ತಿದ್ದೀನಿ. ಜನರು ನೋಡ್ಲಿ ಅಂತಂದ್ರೆ ಅವರು ಪ್ರಾರ್ಥನೆ ಮಾಡೋದು. ಇಲ್ಲಿ ಬಂದಾಗ ಪೂರ್ತಿ ಏನು ಅಷ್ಟೊಂದು ನಂಬಿಕೆ ಅವರಲ್ಲಿ ಮಾತ್ರ ಇದೆ ಅನ್ನೋದಲ್ಲ, ಹೊರಗಡೆ ಬಂದ್ಮೇಲೆ ಮರ್ತೋಗ್ತಿದ್ರು. ತುಂಬಾ ಜನ ನೋಡ್ಬೋದು, ಜನರು ನೋಡುವಾಗಲೇ ಪ್ರಾರ್ಥನೆ ಮಾಡ್ತಾರೆ. ಭಾಷಣ ಮೆಚ್ಚಿಸೋದಕ್ಕೋ ಮನೆಯವ್ರನ್ನ ಮೆಚ್ಚಿಸೋದಕ್ಕೋ, ಜನರು ನೋಡಬೇಕು ಅಂತ, ಯಾರೋ ನಮ್ಮನ್ನು ನೋಡಬೇಕು ಅಂತಲ್ಲ ನಾವು ಪ್ರಾರ್ಥನೆ ಮಾಡಬೇಕಾಗಿದೆ. ಇದು ಕಪಟತನ ಅಂತ ದೇವರು ಹೇಳ್ತಾರೆ. ಜನರು ನೋಡಲಿ ಅಂತ ಹೇಳಿ ಮಾಡುವಂಥ ಪ್ರಾರ್ಥನೆ ಕಪಟತನ. ಕಪಟ ಅಂದ್ರೆ ಏನದು? ವೇಷ ಹಾಕೊಳ್ಳುವಂಥದ್ದು. ಒಳಗಡೆಯಿಂದ ನಾವು ಪ್ರಾರ್ಥನಾ ಪರರಲ್ಲ. ಪ್ರಾರ್ಥನೆ ಅನ್ನೋದು ನಮ್ಮಲ್ಲಿಲ್ಲ ಒಳಗಡೆ. ಒಳಗಡೆ ಇಲ್ಲಿರೋದು ಇದೆ ಅಂತ ಹೇಳ್ಬಿಟ್ಟು ತೋರಿಸ್ಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಿರ್ತೀವಿ ನಾವು. ಅದು ಕಪಟ ಭಕ್ತಿ ಅಥವಾ ವೇಷ ಹಾಕೊಳ್ಳೋದು ಅಂತ ಹೇಳಿ. ಜನರು ನೋಡಲಿ ಅಂತ ನಾವು ಪ್ರಾರ್ಥನೆ ಮಾಡಬಾರ್ದು. ಅರ್ಥ ಆಗದೆ ಹೇಳ್ತಿರೋದು ಇದು ತಪ್ಪಾದ ಪ್ರಾರ್ಥನೆ ಅಂತ ಹೇಳ್ಬಿಟ್ಟು ದೇವರು ಹೇಳ್ತೀವಿ. ಹಾಗೆ ಎರಡನೇ ಒಂದು ತಪ್ಪಾದ ಪ್ರಾರ್ಥನೆ ಏನು ಅಂತ ಹೇಳಿದ್ರೆ, ಅಜ್ಞಾನಿಗಳಂತೆ ಪ್ರಾರ್ಥನೆ ಮಾಡೋದು. ಏನಿದು ಅಜ್ಞಾನಿಗಳಂತೆ ಪ್ರಾರ್ಥನೆ ಮಾಡೋದು? 7ನೇ ವಚನದಲ್ಲಿ ನೋಡುವಾಗ, ಆದರೆ ಪ್ರಾರ್ಥನೆ ಮಾಡುವಾಗ ಅಜ್ಞಾನಿಗಳ ಹಾಗೆ ಹೇಳಿದ್ದನ್ನೇ ಸುಮ್ಮನೆ ಹೇಳಬೇಡ ಅಂತ. ಏನಂತ? ಅಜ್ಞಾನಿಗಳಂತೆ ಹೇಳಿದ್ದನ್ನೇ ಸುಮ್ಮನೆ ಹೇಳಬೇಡ. ಮೊನ್ನೆ ಕೂಡ ಶುಕ್ರವಾರ ಪ್ರಾರ್ಥನೆ ಮಾಡ್ತಾ ಇದ್ದೆ. ಪ್ರಾರ್ಥನೆ ನಡೆಸ್ಕೊಡ್ತಿದ್ರು. ಹೇಳಿದ್ದನ್ನೇ ಹೇಳ್ತಿದ್ದಾರೆ. ಒಂದು ಪ್ರೇಯರ್ ರಿಕ್ವೆಸ್ಟ್ 5 ನಿಮಿಷ ಹೇಳ್ತಾರೆ, ತಿರುಗಿ ಅದನ್ನೇ ಹೇಳೋದು. ಪ್ರಾರ್ಥನೆ ಮಾಡೋದನ್ನ ತಿರುಗಿ ಅದನ್ನೇ ಮಾಡ್ತಾ ಇರೋದು. ನಿಮ್ಗೇನೆ ಹೇಳಿದ್ದನ್ನೇ ಹೇಳ್ತಾ ಕೂತ್ಕೊಂಡು ಕೇಳಿಸ್ಕೊತೀರ? ಹೇಳಿದ ವಿಷಯವನ್ನೇ 5 ನಿಮಿಷ 10 ನಿಮಿಷ 1 ಗಂಟೆ ಹೇಳಿದ್ದನ್ನೇ ಹೇಳ್ತಾ ಇದ್ರೆ ಕೇಳಿಸ್ಕೊತೀರ? ಒಂದ್ಸಲ ಹೇಳಿದ್ರೆ 2ನೇ ಸಲ ಹೇಳೋದಾದ್ರೆ ಅರ್ಥ ಸುಮ್ಮನೆ ಇದು ತಲೆ ತಿನ್ಬೇಡ ಅಂತೀವಿ. ಇಲ್ಲಿ ದೇವರ ಬಗ್ಗೆ ನಾವು ನೋಡುವಾಗ 8ನೇ ವಚನ ನೋಡಿ, ಆದದರಿಂದ ನೀವು ಅವರ ಹಾಗೆ ಆಗಬೇಡಿರಿ, ನೀವು ನಿಮ್ಮ ತಂದೆಯನ್ನು ಬೇಡಿಕೊಳ್ಳುವುದಕ್ಕಿಂತ ಮುಂಚೆಯೇ ನಿಮಗೆ ಏನೇನು ಅಗತ್ಯವೆಂಬುದು ಆತನಿಗೆ ತಿಳಿದದೆ ಅಂತ ಇದೆ ವಚನ. ಅಲ್ಲೂಯ, ಆತನು ದೇವರು. ನೀವು ಕೇಳುವುದಕ್ಕೆ ಮುಂಚೆನೆ ಆತನಿಗೆ ನಿಮಗೇನು ಅವಶ್ಯಕತೆ ಇದೆ ಅನ್ನೋದು ಆತನ ಗೊತ್ತಿದೆ. ಎಲ್ಲ ಗೊತ್ತಿರೋದ್ರ ಹತ್ರ ಹೋಗ್ಬಿಟ್ಟು ಹೇಳಿದ್ದನ್ನೇ ಗಂಟೆ ಹೇಳ್ಕೊಂಡಿದ್ರೆ ಅಂಥವ್ರು ಯಾರು? ಅಜ್ಞಾನಿಗಳು. ಸೊ ತಪ್ಪಾದ ಪ್ರಾರ್ಥನೆ ಯಾವುದು?
ಸರಿಯಾದ ಪ್ರಾರ್ಥನೆ 5 ನಿಮಿಷ ಮಾಡೋದು ಕಷ್ಟ ಆಗುತ್ತೆ. ಮೂರನೇದಾಗಿ ನಾವು ನೋಡುವಾಗ ಬಹಳ ದೊಡ್ಡ ಪ್ರಾರ್ಥನೆ ಅಂತಾನೆ ಇರಬೇಕು. ಯಾವುದು ತಪ್ಪಾದ ಪ್ರಾರ್ಥನೆ? 7ನೇ ವಚನದಲ್ಲಿ ನಾವು ನೋಡುವಾಗ ಅಜ್ಞಾನಿಗಳ ಹಾಗೆ ಹೇಳಿದ್ದೇನೆ, ಸುಮ್ಮನೆ ಹೇಳ್ಬಿಡಿದೆ ಅಂತ ಹೇಳ್ಬಿಟ್ಟು ಮುಂದಿನ ಒಂದು ಲೈನ್ ಇರುತ್ತೆ, ಅವರು ಬಹಳ ಮಾತುಗಳನ್ನಾಡಿದರೆ ತಮ್ಮ ಪ್ರಾರ್ಥನೆಯನ್ನು ದೇವರು ಕೇಳುತ್ತಾರೆ ಎಂದು ನೆನೆಸುತ್ತಾರೆ ಅಂತ. ಏನಂತ? ಬಹಳ ಪ್ರಾರ್ಥನೆ ಮಾಡಿದ್ರೆ, ದೊಡ್ಡ ಪ್ರಾರ್ಥನೆ ಮಾಡಿದ್ರೆ, ತುಂಬಾ ಹೊತ್ತು ಪ್ರಾರ್ಥನೆ ಮಾಡಿದ್ರೆ ದೇವ್ರನ್ನ ಪ್ರಾರ್ಥನೆ ಕೇಳ್ತಾರೆ ಅಂತ ಕೆಲವರು ಅಂದ್ಕೊಳ್ತಾರೆ. ಅಲ್ಲ, ಕೆಲವರೆಲ್ಲ ಉಪವಾಸ ಇದ್ದು ಪ್ರಾರ್ಥನೆ ಮಾಡಿ ದೇವ್ರು ಕೇಳಿಸ್ಕೊತಾರೆ ಪ್ರಾರ್ಥನೆ. ನೀನು ಉಪವಾಸ ಇದ್ದು ಪ್ರಾರ್ಥನೆ ಮಾಡ್ತೀಯೋ, ಕಣ್ಣೀರಿಂದ ಪ್ರಾರ್ಥನೆ ಮಾಡ್ತೀಯೋ, ರಾತ್ರಿ ಪ್ರಾರ್ಥನೆ ಮಾಡ್ತೀಯೋ, ಹಗಲು ಪ್ರಾರ್ಥನೆ ಮಾಡ್ತೀಯೋ ಅನ್ನೋದಕ್ಕಿಂತ ಹೆಚ್ಚಾಗಿ ಪ್ರಾರ್ಥನೆ ಸರಿ ಇದೆಯಾ ಇರೋ ಅನ್ನೋದು ನಾವು ನೋಡ್ಬೇಕು. ಅಲ್ಲೂಯ್ಯ, ನೀನು ಯಾವ ಸಮಯದಲ್ಲಿ ಪ್ರಾರ್ಥನೆ ಮಾಡಿದ್ರು ಕೂಡ ದೇವರು ಆ ಪ್ರಾರ್ಥನೆನ ಕೇಳ್ತಾರೆ. ಆದರೆ ಆ ಪ್ರಾರ್ಥನೆ ಸರಿಯಾಗಿದ್ದರೆ ಮಾತ್ರನೇ ಪರಲೋಕಕ್ಕೆ ಹೋಗುತ್ತೆ. ಇಲ್ಲ ಅಂದ್ರೆ ಪರಲೋಕದ ತನಕ ಅದು ಹೋಗಲ್ಲ. ಕೆಲವು ಸಲ ನೀವು ಅಂದ್ಕೊಳ್ಬೋದು, ಎಷ್ಟೆಲ್ಲ ನಾನು ಪ್ರಾರ್ಥನೆ ಮಾಡ್ತೀನಿ, ಎಷ್ಟೆಲ್ಲ ನಾನು ದೇವರು ಕೇಳ್ಕೊಳ್ತೀನಿ, ಆದರೂ ನನ್ನ ಜೀವನ ಯಾಕಿದೆ ತರ ಇದೆ, ನಾನು ಕೇಳ್ಕೊಂಡು ಯಾಕೆ ನಡೀತಿಲ್ಲ, ದೇವರು ಯಾಕೆ ನನ್ನ ಪ್ರಾರ್ಥನೆ ಕೇಳ್ತಿಲ್ಲ ಅಂತ ಹೇಳಿ. ಒಂದು ವೇಳೆ ದೇವರ ಹತ್ರ ಯಾವುದೋ ಸಮಸ್ಯೆ ಇರಲ್ಲ, ತಪ್ಪಿರಲ್ಲ, ನಮ್ಮ ಕಡೆಯಿಂದ ನಾವು ಸರಿಪಡಿಸ್ಕೋಬೇಕಾಗಿದೆ. ಅಲ್ಲೂಯ್ಯ, ಸರಿಯಾದ ಪ್ರಾರ್ಥನೆಯನ್ನು ನಾವು ಕಲಿಯಬೇಕು. 3 ವಿಷಯ ಮಾತ್ರ ನಾನು ಹೇಳ್ತಾ ಇರೋದು. ತಪ್ಪಾದ ಪ್ರಾರ್ಥನೆಗಳ ಅನೇಕವಿದೆ, ಅದು ಕೂಡ ನಾವು ಇವತ್ತಿನ ವಾಕ್ಯದ ಪ್ರಕಾರ ನಾವು ನೋಡ್ತಿರೋದು 3 ರೀತಿ ತಪ್ಪಾದ ಪ್ರಾರ್ಥನೆಗಳು. ಮೊದಲನೇದು ಜನರು ನೋಡ್ಲಿ ಅಂತ ಮಾಡೋದು. ಜನರು ನೋಡ್ಲಿ ಅಂತನೋ, ಜನರ ಮೆಚ್ಚಲಿ ಅಂತನೋ, ಜನರು ನಾವು ತೋರಿಸ್ಕೊಳ್ಳೋದೇನು ಅವಶ್ಯಕತೆ ಇಲ್ಲ. ನಾನು ಎಷ್ಟು ಪ್ರಾರ್ಥನೆ ಮಾಡ್ತೀನಿ, ನಾನು ಎಷ್ಟು ದೇವರ ಮೇಲೆ ನಂಬಿಕೆ ಇಟ್ಟಿದ್ದೀನಿ ಅನ್ನೋದು. ಎರಡನೇದಾಗಿ ಅಜ್ಞಾನಿಗಳಂತೆ ಪ್ರಾರ್ಥನೆ ಮಾಡೋದನ್ನ ನಾವು ನಿಲ್ಲಿಸಬೇಕು. ಮೂರನೇದು ದೊಡ್ಡ ದೊಡ್ಡ ಪ್ರಾರ್ಥನೆಗಳು. ದೊಡ್ಡ ಪ್ರಾರ್ಥನೆ ಮಾಡೋದು ತಪ್ಪಂತ ನಾನು ಹೇಳ್ತಿಲ್ಲ, ತಪ್ಪಾದ ಪ್ರಾರ್ಥನೆ ದೊಡ್ಡದಾಗಿ ಮಾಡೋದು ತಪ್ಪು ಅಂತೀವಿ. ಸೊ ಈ ಒಂದು 3 ತಪ್ಪಾದ ಪ್ರಾರ್ಥನೆಗಳ ಕುರಿತು ನಾವು ಮಾಡ್ತೇವೆ. ಮುಖ್ಯ ಸಂದೇಶದಲ್ಲಿ ಸರಿಯಾದ ಪ್ರಾರ್ಥನೆ ಬಗ್ಗೆ ನಾವು ನೋಡೋಣ. ಈಗ ತಪ್ಪಾದ ಪ್ರಾರ್ಥನೆ ಬಗ್ಗೆ ನಾವು ನೋಡಿದ್ವಿ. ಇನ್ನು ಅನೇಕ ತಪ್ಪಾದ ಪ್ರಾರ್ಥನೆಗಳನ್ನು ನೀವು ನೋಡೋದಾದ್ರೆ, ಇನ್ನೊಂದು ನಾಶವಾಗಲಿ ಅಂತ ನೀವು ಪ್ರಾರ್ಥನೆ ಮಾಡಿದ್ರೆ ದೇವರ ಪ್ರಾರ್ಥನೆ ಕೇಳಲ್ಲ. ಇನ್ನೊಬ್ಬರ ಮನೆ ಹಾಳಾಗಲಿ, ಇನ್ನೊಬ್ಬರಿಗೆ ಏನೋ ತೊಂದರೆ ಆಗಲಿ ಅಂತ ನೀವು ದೇವರ ಹತ್ರ ಬಂದು ಪ್ರಾರ್ಥನೆ ಮಾಡಿದ್ರೆ ಅದು ನಡೆಯೋದಿಲ್ಲ. ಯಾಕಂದ್ರೆ ದೇವರೇ ನಮಗೋಸ್ಕರ ಹಿಡಿದು ಬಂದು ಎಲ್ಲರಿಗೋಸ್ಕರ ಆತನು ಈ ಲೋಕದಲ್ಲಿ ಎಲ್ಲರೂ ರಕ್ಷಣೆ ಹೊಂದಬೇಕು, ಎಲ್ಲರೂ ಸತ್ಯ ತಿಳ್ಕೋಬೇಕು ಅಂತ ಈ ಲೋಕದಲ್ಲಿ ಯೇಸು ಬಂದಿರುವಾಗ, ನಿನ್ನ ಶತ್ರುಗಳನ್ನ ಪ್ರೀತಿಸು ಅಂತ ಹೇಳುವಾಗ, ನಿನ್ನನ್ನು ಹೊಡೆಯೋಗೋಸ್ಕರ, ಬೈಯೋಗೋಸ್ಕರ, ಅವಮಾನ ಪಡಿಸೋಗೋಸ್ಕರ ಪ್ರಾರ್ಥನೆ ಮಾಡು ಅಂತ ಹೇಳಿರುವಾಗ, ನೀನು ಇನ್ನೊಬ್ಬನ ಶಪಿಸೋದು, ಇನ್ನೊಬ್ಬನ ಏನೋ ಅವ್ರಿಗೆ ಕೆಟ್ಟದಾಗಲಿ ಅಂತ ನೀನು ಪ್ರಾರ್ಥನೆ ಮಾಡಬೇಕಂತ ಅದಾಗಲ್ಲ. ಆ ಪ್ರಾರ್ಥನೆ ದೇವರು ಕೇಳಲ್ಲ. ಇದು ಕೃಪೆಯ ಸಮಯ ಆಗಿರೋದ್ರಿಂದ ಎಲ್ಲರೂ ದೇವರು ಕೃಪೆಯನ್ನು ಕೊಟ್ಟಿದ್ದಾರೆ. ದೇವರು ನಂಬಿರೋರ್ಗು ನಮ್ಮಲ್ಲಿರೋರ್ಗು ಇದೊಂದು ಕೃಪೆಯ ಸಮಯ ಆಗಿದೆ. ಅವರು ಅವರ ಪಾಪಗಳನ್ನು ಅರ್ಥ ಮಾಡಿಕೊಂಡು ಯೇಸುವಿನ ಬಳಿಗೆ ಬರೋದಕ್ಕೆ ಇದೊಂದು ಮಾರ್ಗ, ಇದೊಂದು ಸಮಯ ಆಗಿದೆ. ಒಂದು ವೇಳೆ ಕೆಲವರು ಬೇಗ ನಂಬಬಹುದು, ಇನ್ನು ಕೆಲವರು ತಡವಾಗಿ ನಂಬಬಹುದು, ಆದರೆ ಎಲ್ಲರಿಗೂ ಸಮಯ ಅಂತ ಇದೆ. ಅದಕ್ಕೆ ನಾವು ಹೇಳ್ತಿರೋದು ಸರಿಯಾದ ಒಂದು ಪ್ರಾರ್ಥನೆ ಮಾಡಬೇಕು. ಹಾಗಾದ್ರೆ ಸರಿಯಾದ ಪ್ರಾರ್ಥನೆ ಯಾವುದು? ಬೈಬಲ್ ಪ್ರಕಾರ ದೇವರು ಹೇಳಿರುವಂತಹ ಪ್ರಾರ್ಥನೆಯನ್ನೇ ನಾವು ನೋಡೋಣ. ಈಗೇನು ಮತ್ತಾಯ 6ನೇ ಅಧ್ಯಾಯ 9ರಿಂದ 11ನೇ ವಚನ ಓದ್ಕೊಳ್ಳುವುದಿಲ್ಲ, ಇದು ಯೇಸು ಸ್ವಾಮಿನೇ ಹೇಳ್ಕೊಟ್ಟಂತ ಪ್ರಾರ್ಥನೆ. ಅಲ್ಲೂಯ್ಯ, ಯಾರು ಹೇಳ್ಕೊಟ್ಟಿರೋದು? ಯೇಸು ಸ್ವಾಮಿನೇ ಯಾವ ರೀತಿ ನಾವು ಪ್ರಾರ್ಥನೆ ಮಾಡಬೇಕು ಅಂತ ಹೇಳಿಕೊಟ್ಟಿರುವಂತದ್ದಾಗಿದೆ. ಇಲ್ಲ ನೋಡುವಾಗ 9ರಿಂದ 13, ಆದ್ದರಿಂದ ನೀವು ಹೀಗೆ ಪ್ರಾರ್ಥನೆ ಮಾಡತಕ್ಕದ್ದು ಹೇಗೆ? 10ರಿಂದ ನಾವು ನೋಡುವಾಗ, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ
ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ಆಮೇಲೆ ಹಲ್ಲೆಲೂಯಾ. ನಮ್ಮ ಸಭೆಯ ಚಿಕ್ಕಮಗಳಲ್ಲೂ ಕೂಡ ಒಂದು ಜನವರಿಗೆ ರಾತ್ರಿ ಪ್ರಾರ್ಥನೆಗೆಲ್ಲ ಇದು ಕಲ್ತ್ಕೊಂಡ್ಬರೋಣ. ಇದನ್ನ ಕರ್ತನ ಪ್ರಾರ್ಥನೆ ಅಂತ ಹೇಳ್ತೀವಿ. 10ರಿಂದ 13 ವರ್ಷದ ತನಕ ಕಂಡುಪಾಠ ಮಾಡ್ಕೋಬೇಕು. ಆಯ್ತಾ? ತುಂಬಾ ಸುಲಭವಾಗಿರುತ್ತೆ, ಚೆನ್ನಾಗಿರುತ್ತೆ. ಅವಾಗ ನೆನಪಿಟ್ಕೋಬೇಕಿದೆ. ಇದನ್ನ ಇಂಗ್ಲೀಷಲ್ಲಿ ಲಾರ್ಡ್ಸ್ ಪ್ರೇಯರ್ ಅಂತ ಹೇಳ್ತೀವಿ. ಲಾರ್ಡ್ಸ್ ಪ್ರೇಯರ್ ಅಂದ್ರೆ ಕರ್ತನ ಪ್ರಾರ್ಥನೆ, ಕರ್ತನ ಹೇಳಿಕೊಟ್ಟಂತ ಪ್ರಾರ್ಥನೆ. ತುಂಬಾ ಚೆನ್ನಾಗಿರುವಂತ ಪ್ರಾರ್ಥನೆ. ನೀವು ಬೆಳಗ್ಗೆ ಎದ್ದ ತಕ್ಷಣ ಈ ಒಂದು ಪ್ರಾರ್ಥನೆ ಮಾಡ್ಬೋದು. ಮಕ್ಕಳಿಗೆ ಯಾವ ರೀತಿ ಪ್ರಾರ್ಥನೆ ಮಾಡ್ಬೇಕಂತ ಗೊತ್ತಿಲ್ಲದೆ ಇದ್ದಾಗ ಇದೇ ವಚನಗಳನ್ನ ನೀವೇ ಮಾಡ್ಬೋದು, ಪ್ರಾರ್ಥನೆಯಲ್ಲಿ ಆಯ್ಕೆ ಮಾಡ್ಬೋದು. ಹಲ್ಲೆಲೂಯಾ. ನಾನು ಹೇಳಿರೋದು ತಪ್ಪಾದ ಪ್ರಾರ್ಥನೆ ಮಾಡೋದಕ್ಕಿಂತ ದೇವರು ಹೇಳ್ಕೊಟ್ಟಿರುವಂತ ಈ ಒಂದು ಚಿಕ್ಕ ಪ್ರಾರ್ಥನೆ ಮಾಡಿದ್ರು ಕೂಡ ಉತ್ತರಗಳು ಸಿಗುತ್ತೆ ಅಂತ. ಹಾಗಾದ್ರೆ ಸರಿಯಾದ ಪ್ರಾರ್ಥನೆಯಲ್ಲಿ ಒಂದು 3 ವಿಷಯಗಳನ್ನು ನಾವು ನೋಡುವಾಗ, ಮೊದಲನೇದು ಇದರಲ್ಲಿ ನಾನು ಒಂದು ಭಾಗ ಮಾಡಿದ್ದೇನೆ. ಮೊದಲನೇದು ಪರಲೋಕದ ಪ್ರಾರ್ಥನೆ ಎಂಬುದಾಗಿ. ಯಾವ ಪ್ರಾರ್ಥನೆ? ಪರಲೋಕದ ಪ್ರಾರ್ಥನೆ. ಅಂದ್ರೆ ಪರಲೋಕಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರಾರ್ಥನೆಯನ್ನ ನಾವು ನೋಡ್ತಾ ಇದ್ದೇವೆ. ದೇವರೇ ಹೇಳ್ಕೊಡ್ತಿರುವಂತದ್ದು ಯಾವ ವಿಷಯಗಳಲ್ಲಿ ನಾವು ಪ್ರಾರ್ಥನೆ ಮಾಡಬೇಕು ಅಂತ ಹೇಳಿದ್ರೆ, ಇಲ್ಲಿ 3 ವಿಷಯಗಳನ್ನ ನಾನು ಹೇಳ್ತೀನಿ. ಮೊದಲು ದೇವರ ನಾಮ. ದೇವರ ನಾಮ ಪರಿಶುದ್ಧವಾಗಿ ನಡೆಸಲ್ಪಡೋದಕ್ಕಾಗಿ ನಾವು ಪ್ರಾರ್ಥನೆ ಮಾಡಬೇಕು ಅಂತ. ಎರಡನೇದಾಗಿ ದೇವರ ರಾಜ್ಯವು ಬರಲಿ ಅಂತ. ಮೂರನೇದಾಗಿ ದೇವರ ಚಿತ್ತವು ನೆರವೇರಿದೆ ಅಂತ ನಾವು ಪ್ರಾರ್ಥನೆ ಮಾಡಬೇಕು. ಏನೇನಕ್ಕಾಗಿ ಪ್ರಾರ್ಥನೆ ಮಾಡಬೇಕು? ಪರಲೋಕದ ಪ್ರಾರ್ಥನೆ ಏನು? ಪರಲೋಕಕ್ಕೆ ಸಂಬಂಧಪಟ್ಟದ್ದು, ದೇವರಿಗೆ ಸಂಬಂಧಪಟ್ಟದ್ದು, ದೇವರ ಸಿಂಹಾಸನಕ್ಕೆ ಸಂಬಂಧಪಟ್ಟದ್ದು. ಪ್ರಾರ್ಥನೆ ಮಾಡುವಾಗ ದೇವರ ಹೆಸರು ಹೇಳಿ ಪ್ರಾರ್ಥಿಸುವುದು. ಯೇಸುವೇ ನೀ ಪರಿಶುದ್ಧ, ಯೇಸುವೇ ನೀ ಪರಿಶುದ್ಧ, ನಿನ್ನ ನಾಮವು ಎಂದೆಂದಿಗೂ ಪರಿಶುದ್ಧವಾದದ್ದು. ದೇವರ ನಾಮವನ್ನು ಹಾಡಿ ಹೊಗಳಬೇಕು. ದೇವರ ನಾಮವನ್ನು ನಾವು ಸ್ತುತಿಸಬೇಕು. ದೇವರ ನಾಮ ಯಾವತ್ತೂ ಎಂದೆಂದಿಗೂ ಕೂಡ ಪರಿಶುದ್ಧ ಅಂತಾನೆ ಎಣಿಸಲ್ಪಟ್ಟು, ಯೇಸುವಿನ ಹೆಸರಲ್ಲದೆ ಬೇರೆ ಯಾವ ಹೆಸರು ಕೂಡ, ದೇವರ ಹೆಸರಲ್ಲದೆ ಬೇರೆ ಯಾವ ಹೆಸರು ಪರಿಶುದ್ಧ ಹೆಸರಲ್ಲ. ಹಾಗಾಗಿ ಆ ಹೆಸರನ್ನ ಪರಿಶುದ್ಧ ಅಂತ ಎಣಿಸಲ್ಪಡೋದಕ್ಕಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಎರಡನೇದಾಗಿ ನಾವು ನೋಡುವಾಗ ಯಾವ ರಾಜ್ಯ ಬರಬೇಕು? ದೇವರ ರಾಜ್ಯ ಬರೋದಕ್ಕೆ ಪ್ರಾರ್ಥನೆ. ಹಲ್ಲೆಲೂಯಾ. ಯಾವ ರಾಜ್ಯಕ್ಕಾಗಿ? ದೇವರ ರಾಜ್ಯಕ್ಕಾಗಿ. ಈಗ ಈ ಭೂಲೋಕದಲ್ಲಿ ಯಾವ ರಾಜ್ಯ ಇದೆ? ಸೈತಾನನ ರಾಜ್ಯ ಇದೆ. ನಮ್ಮ ಜೀವಿತದಲ್ಲಿ, ನಮ್ಮ ಕುಟುಂಬಗಳಲ್ಲಿ, ಈ ಲೋಕದಲ್ಲೆಲ್ಲ ಸೈತಾನನ ಆಳ್ವಿಕೆ ಇದೆ, ದುರಾತ್ಮಗಳ ಆಳ್ವಿಕೆ ಇದೆ. ಜನರನ್ನ ಸೈತಾನ ಎಷ್ಟು ಮಕ್ಕು ಮಾಡಿದಾರೆ ಅಂತ ಹೇಳಿದ್ರೆ, ದೆವ್ವ ಬಂದು ಸೇರ್ಕೊಳ್ತಾ ಹೋಗ್ಗಳಾದ್ರೆ ಮತ್ತೆ ದೆವ್ವದ ಹತ್ರಕ್ಕೆ ಹೋಗ್ತಾರೆ ಅವರು ತಾಯ್ತ ಕಟ್ಸ್ಕೊಂಡ್ಬರ್ಬೇಕು. ಒಂದು ದೆವ್ವ ಬಂದು ಸೇರ್ಕೊಳ್ಳೋದಕ್ಕೆ ಏನಾದ್ರೂ ಒಂದು ಸಮಸ್ಯೆ ದುರಾತ್ಮನಿಂದ ಅವ್ರಿಗೆ ಸಮಸ್ಯೆ ಆಗ್ತಿದೆ ಅಂದ್ರೆ ಮತ್ತೆ ದೆವ್ವದ ಬಳಿಗೆ, ಮತ್ತೆ ದೇವಸ್ಥಾನದ ಬಳಿಗೆ, ಮತ್ತೆ ಪೂಜಾರಿ ಬಳಿಗೆ, ಹೇಗಾಗುತ್ತೆ ಅದು ಸಮಸ್ಯೆ ಇನ್ನೂ ಜಾಸ್ತಿ ಆಗ್ತಾನೆ. ಒಂದು ವೇಳೆ ಸೈತಾನನ ತಾತ್ಕಾಲಿಕವಾಗಿ ಬಿಡುಗಡೆ ಕೊಟ್ಟರು ಅವ್ರು ಇನ್ನೂ ಹೆಚ್ಚಾಗಿ ಆ ದೇವರ ಮೇಲೆ ಅಥವಾ ಆ ವಿಗ್ರಹದ ಮೇಲೆ ನಂಬಿಕೆ ಇಡಬೇಕು ಅಂತ ಹೇಳ್ಬಿಟ್ಟು ಕೆಲವು ಸಲ ಸೂಚಕ ಕಾರ್ಯಗಳು ನಡೆಯುತ್ತೆ. ಮನುಷ್ಯನ ಯಾವ ರೀತಿ ಯಾಮಾರಿಸ್ತಿದ್ದಾನೆ ಅಂತ ಹೇಳಿದ್ರೆ, ನಾವು ದೇವರಿಗಾಗಿ, ದೇವ್ರ ರಾಜ್ಯಕ್ಕಾಗಿ ಜೀವಿಸದೆ ಈ ಭೂಲೋಕ ರಾಜ್ಯಕ್ಕಾಗಿ ಬದುಕುವಂದ್ರೆ ಏನ್ ತಿನ್ನೋಣ, ಏನ್ ಕುಡಿಯೋಣ, ಏನ್ ಹೊಂದ್ಕೊಳ್ಳೋಣ, ಏನ್ ಹಾಕೊಳ್ಳೋಣ, ಏನ್ ಆಸ್ತಿ ಮಾಡಿಡೋಣ. ಇವತ್ತು ಬಂಗಾರದ ಬೆಲೆ ಗಗನಕ್ಕೆ ಏರ್ತಾ ಇದೆ. ಅವಾಗೆಲ್ಲ ಬುದ್ಧಿವಂತರು ಚಿನ್ನ ತಗೊಂಡಿರೋರೆಲ್ಲ ಇವತ್ತು ಚೆನ್ನಾಗಿ ದುಡ್ಡು ಮಾಡ್ಕೊಂಡಾರೆ ಅಂತ ಹೇಳ್ಬಿಟ್ಟು ಮಾತಾಡ್ತಾರೆ. ಏನೇ ಇದ್ರು ಕೂಡ ಎಲ್ಲವೂ ಕೂಡ ಈ ಲೋಕದಲ್ಲಿ ನಾವು ಬಿಟ್ಟು ಹೋಗ್ಬೇಕಾಗಿರುತ್ತೆ. ಈ ಲೋಕದಲ್ಲಿ ಜನರೆಲ್ಲ ಕೂಡ, ನಾನು ಹೇಳ್ತಿಲ್ಲ, ಲೋಕದಲ್ಲೇ ಸಂಪಾದನೆ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಿದ್ದಾರೆ. ಇನ್ನೊಬ್ಬರನ್ನ ನಾಶ ಮಾಡಿ, ಇನ್ನೊಬ್ಬರನ್ನ ಹಾಳು ಮಾಡಿ ನಾನು ಬದುಕಬೇಕು ಅಂತ. ಮತ್ತೊಬ್ಬರು ನಾಶ ಆದ್ರೂ ಪರವಾಗಿಲ್ಲ, ಇನ್ನೊಬ್ಬರನ್ನ ನಷ್ಟ ಆದ್ರೂ ಪರವಾಗಿಲ್ಲ, ನಾನು ಲಾಭ
ಪಡ್ಕೋಬೇಕು, ನಾನು ಚೆನ್ನಾಗಿರ್ಬೇಕು, ಸುಖವಾಗಿರ್ಬೇಕು ಅಂತ ಹೇಳಿ ಅವರ ರಾಜ್ಯನ ನಾವು ಪಡ್ಕೊಳ್ಳಿಕ್ಕೆ ಹೋಗ್ತಿದ್ದಾರೆ. ಆದರೆ ನೀನು ನಾನು ಪ್ರಾರ್ಥನೆ ಮಾಡುವಾಗ, ದೇವರೇ ನಿನ್ನ ರಾಜ್ಯ ನನ್ನ ಜೀವಿತದಲ್ಲಿ ಬರಲಿ. ನಿನ್ನ ರಾಜ್ಯ ಬರಲಿ ಅಂದ್ರೆ ನೀನು ನನ್ನ ರಾಜ್ಯನಾಗಿರುವಂತ ಅಲ್ಲಲ್ಲೋಯ. ನಿನಗೆ ಇಷ್ಟವಾದ ರಾಜ್ಯ, ನಿನಗೆ ಇಷ್ಟವಾದ ಆಡಳಿತ ನನ್ನ ಜೀವನದಲ್ಲಿ ಕುಟುಂಬದಲ್ಲಿ ಸಭೆಯಲ್ಲಿ ನಡೆಸು ಅಂತ ಹೇಳ್ಬಿಟ್ಟು ಪ್ರಾರ್ಥನೆ ಮಾಡಬೇಕು. ಮತ್ತೆ ಮೂಲದಾಗಿ ಯಾರ ಚಿತ್ತ ನೆರವೇರಬೇಕಂತ ಪ್ರಾರ್ಥನೆ ಮಾಡಬೇಕು? ಯಾರ ಚಿತ್ತ? ದೇವರ ಚಿತ್ತ. ಅಂದ್ರೆ ನಮ್ಗೆ ಅನೇಕ ವಿಷಯಗಳ ಅವಶ್ಯಕತೆ ಇರುತ್ತೆ, ಅನೇಕ ಪ್ರಾರ್ಥನೆಗಳನ್ನ ಮಾಡ್ತಾ ಇರ್ತೀವಿ. ಎಲ್ಲೋ ಕೂಡ ದೇವರೇ ನೀನು ಮಾಡು ಸ್ವಾಮಿ, ದೇವರೇ ನೀನು ಕೊಡು ಸ್ವಾಮಿ ಅಂತ ಹೇಳ್ತಿರ್ತೀವಿ. ದೇವ್ರು ಕೊಡೋದು ಮಾಡೋದು ಆತನಿಗೆ ಎಲ್ಲ ಗೊತ್ತಿದೆ. ಅಲ್ಲಲ್ಲೂಯ. ನಿನಗೆ ಏನ್ ಬೇಕಂತ ಎಲ್ಲವೂ ಗೊತ್ತಿದೆ. ಆತನಿಗೆ ಆಜ್ಞಾಪಿಸೋದಲ್ಲ, ಆತನ ಚಿತ್ತ ನೆರವೇರುವಂತೆ ನಾವು ಪ್ರಾರ್ಥನೆ ಮಾಡೋಣ. ಅಲ್ಲಲ್ಲೂಯ. ಯಾಕಂದ್ರೆ ದೇವರಿಗೆ ಕೆಲವು ಸಲ ನಮಗೆ ಕಷ್ಟಗಳು ಸಮಸ್ಯೆಗಳು ಬರ್ತಾ ಇದೆ ಅಂದ್ರೆ ದೇವ್ರಿಗೆ ಗೊತ್ತು. ಈಗ ಮಕ್ಕಳಿರ್ತಾರೆ, ನಮ್ಮ ಮಕ್ಕಳನ್ನ ಬುದ್ಧಿ ಹೇಳ್ತೀವಿ ಅಲ್ವಾ? ಹೇಳ್ತೀವ ಇಲ್ಲ? ನಮ್ಮ ಮಕ್ಕಳ ಬುದ್ಧಿ ಹೇಳ್ತೀವಿ, ಹೊಡಿತೀವಿ, ಬೈತೀವಿ. ಯಾಕೆ? ಕೆಲವರೆಲ್ಲರೂ ಮನೆಯವರಾಗಲಿ ಬೇರೆಯವರಾಗಲಿ ಏನು ಅನ್ಕೊಳ್ತಾರೆ, ಏನು ಈ ಥರ ಹೊಡಿತಿರ್ತಾರಲ್ಲ ಮಕ್ಕಳನ್ನ ಅಂದ್ರೆ. ಅದು ಹೇಗಾದ್ರೆ ಒಂದು ಗಾಳಿ ಪಟ್ಟಂತಾರ. ಯಾವ ಥರ ಗಾಳಿ ಪಟ ಬರ್ತಾರೆ ಎಲ್ಲರಿಗೂ. ಗಾಳಿ ಪಟ ಗಾಳಿಯಲ್ಲಿ ಹಾರಿಸುವಾಗ ದಾರ ಕೈಯಲ್ಲಿರುತ್ತೆ ಅಲ್ವಾ? ದಾರ ನಮ್ಮ ಕೈಯಲ್ಲಿರುತ್ತೆ. ನಾವೇನ್ ಮಾಡ್ತಿರ್ತೀವಿ, ಅದನ್ನ ಪದೇ ಪದೇ ಹಿಡಿತಾ ಇರ್ತೀವಿ. ಅದು ಎಲ್ಲೆಲ್ಲೋ ಹೋಗಕ್ಕೆ ನೋಡುತ್ತೆ, ಆದ್ರೂ ನಾವು ಅದನ್ನೇನ್ ಮಾಡ್ತಿರ್ತೀವಿ, ಎಳಿತಾ ಇರ್ತೀವಿ. ಸ್ವಲ್ಪ ಸ್ವಲ್ಪ ನೋಡಿದ್ದೀರಾ ಇಲ್ವಾ? ಎಳಿತಾ ಏನಕ್ಕೆ ಎಳಿತೀವಿ? ಅದನ್ನ ಕೆಳಗಡೆ ಬೀಳ್ಸಕ. ಅದನ್ನ ಎಳೆಯೋದು ಯಾಕೆ? ಆ ದಾರನ ಪದೇ ಪದೇ ಎಳಿತಾ ಇರೋದು ಯಾಕೆ? ಅದು ಇನ್ನೂ ಮೇಲೆ ಹೋಗ್ಬೇಕಂತ ಬೀಳ್ಸಕ, ಮೇಲೆ ಹೋಗ್ಬೇಕು ಅಂತ. ಆದ್ರೆ ಗಾಳಿಪಟ ಹಾಕೊಳ್ಳೋದೇನು? ಇವ್ರಿಗೆ ಏನಕ್ಕೆ ಇವ್ರ ಕೈ ನಾನು ಯಾಕಾದ್ರೂ ಇದೀನೋ ಅಲ್ವಾ? ಪದೇ ಪದೇ ಹೇಳ್ತಾರೆ, ನಾನು ನೀವು ಹೋಗಕ್ ನೋಡ್ತೀನಿ ಅವ್ರು ಎಳಿತಿರ್ತಾರೆ, ನಾನು ಹೋಗಕ್ ನೋಡ್ತೀನಿ ಅವ್ರು ಎಳಿತಿರ್ತಾರೆ ಅಂದ್ರೆ ಏನ್ ಅರ್ಥ ಅದರದ್ದು? ಗಾಳಿಪಟ ಗೊತ್ತಿಲ್ಲ. ಇಲ್ಲಿರುವಂತ ಯಜಮಾನ ಆ ಒಂದು ಗಾಳಿಪಟನ ತುಂಬಾ ಎತ್ತರಕ್ಕೆ, ಎಲ್ಲ ಗಾಳಿಪಟಕ್ಕಿಂತ ಎತ್ತರ ಹಾಸಗೆ ನೋಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಗಾಳಿಪಟ ಗೊತ್ತಿಲ್ಲ. ಏನ್ ಪದ ಎಳಿತಾ ಇರ್ತಾರೆ, ನಾನು ಹೋಗಕ್ ನೋಡ್ತೀನಿ ಎಳಿತಾರೆ, ಹೋಗಕ್ ನೋಡ್ತೀನಿ. ಒಂದ್ಸಲ ದಾರ ಕಿತ್ತೋದ್ರೆ, ಆ ದಾರ ಕಿತ್ತೋದ್ರೆ ಅದೆಲ್ಲೋ ಹೋಗಿ ಮುಳ್ಳು ಗಿಡಗಳಲ್ಲಿ ಬಿದ್ದಿರುತ್ತೆ. ಎಲ್ಲಿ ಬಿದ್ದಿರುತ್ತೆ? ಎಲ್ಲೋ ಮುಳ್ಳು ಗಿಡಗಳಲ್ಲಿ ಬಿದ್ದಿರುತ್ತೆ, ಎಲ್ಲೋ ರೋಡ್ ಪಕ್ಕದಲ್ಲಿ ಬಿದ್ದಿರುತ್ತೆ, ಎಲ್ಲೋ ದೊಡ್ಡ ದೊಡ್ಡ ಮರಗಳಲ್ಲಿ ನೆಟ್ಟಾಡ್ತಿರುತ್ತೆ ಅಲ್ವಾ? ಆ ದಾರ ಯಜಮಾನ ಕೈಲಿದ್ದಾಗ ಎತ್ತರ ಕಾಡ್ತಾನೆ. ಆ ದಾರ ಕಿತ್ತೋದ್ರೆ ಸಾಕು, ನಾನು ಇಷ್ಟೇ ನಾನು ಹಾರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲೋ ಬಿದ್ದಿರುತ್ತೆ ಅದು. ಹಾಗೇನೆ ನಮ್ಮ ಮಕ್ಕಳಿಗೆ ನಾವು ಪ್ರತಿ ಸಣ್ಣ ಸಣ್ಣ ವಿಷಯದಲ್ಲಿ ಕೂಡ ನೀನು ಹಿಂಗಿರ್ಬಾರ್ದು, ನೀನು ಹಿಂಗಿರ್ಬೇಕು, ಈ ತರ ಅಲ್ಲ, ಈ ತರ ಇರ್ಬೇಕು ಅಂತ ನಾವು ಬುದ್ಧಿ ಹೇಳುವಾಗ ಮಕ್ಕಳಿಗೆ ಅನಿಸ್ಬೋದು, ನಮ್ಮಪ್ಪ ಯಾವಾಗಲೂ ಬೇಕಿರ್ತಾನೆ, ನಮ್ಮಮ್ಮ ಯಾವಾಗಲೂ ಬೇಕು, ಯಾವಾಗ ನಾನು ದೊಡ್ಡವರಾಗ್ಬಿಡ್ತೀರೋ, ಯಾವಾಗ ನಾನು ಇಷ್ಟಕ್ಕೆ ನಾನು ಹಾಕ್ತೀನೋ ಅಂತ ಹೋಗಿ ಎಲ್ಲಿ ಬಿದ್ದಿರ್ತಾರೆ ಅವರು, ತಂದೆ ತಾಯಿ ಮಾತು ಕೇಳಿಲ್ಲ ಅಂತ. ಬೀದಿ ಪಾಲನೆ ಆಗೋದು, ತಂದೆ ತಾಯಿ ಮಾತು ಕೇಳದೆ ಇರೋದು ಖಂಡಿತ ಬೀದಿ ಪಾಲ. ಹೌದಾ ಅಲ್ವಾ? ಯಾವುದೇ ತಂದೆ ತಾಯಿ ನನ್ನ ಮಕ್ಕಳು ಚೆನ್ನಾಗಿರ್ಬೇಕು ಅಂತಾನೆ ಆಸೆ ಪಡ್ತಾರೆ, ನನ್ನ ಮಕ್ಕಳು ಚೆನ್ನಾಗಿ ಬೆಳಿಬೇಕು ಅಂತಾನೆ ಆಸೆ ಪಡ್ತಾರೆ. ಯಾವ ತಂದೆ ತಾಯಿಗೂ ತನ್ನ ಮಕ್ಕಳನ್ನ ಹಾಳು ಮಾಡಕ್ ನೋಡಲ್ಲ, ಹಾಳಾಗಬೇಕು ಅಂತ ಹೇಳಲ್ಲ. ನಮ್ಮ ತಂದೆ ಇನ್ನೆಷ್ಟು ದೊಡ್ಡವರು, ನಮ್ಮ ತಂದೆ ಅವ್ರ ಚಿತ್ತ ಇನ್ನೆಷ್ಟು ದೊಡ್ಡದಿರಬೇಕು. ಒಂದ್ ವೇಳೆ ನಮ್ಮ ಜೀವನದಲ್ಲಿ ನಾವೇನೋ ಮಾಡಕ್ ಹೋಗ್ತಿರ್ತೀವಿ, ಏನೋ ಸಮಸ್ಯೆಗಳಾಗುತ್ತೆ, ಏನೋ ಕಷ್ಟಗಳಾಗುತ್ತೆ ಅಂತ ಹೇಳಿದ್ರೆ ದೇವ್ರು ನೋಡ್ತಿಲ್ಲ ಅಂತ ಅಲ್ಲ, ನಾವು ಹೋಗೋ ದಾರಿ ಸರಿ ಇದ್ದಾಗ ದೇವರೇ ನಮ್ಮನ್ನ ತಪ್ಸಕ್ಕೆ ಸಹಾಯ ಮಾಡ್ತಾರೆ. ಅಲ್ಲಲ್ಲೂಯ, ಅಲ್ಲಲ್ಲೂಯ. ಹಾಗಾಗಿ ದೇವರ ಒಂದು ಕೈಯಲ್ಲಿರೋದು ತುಂಬಾ ಒಳ್ಳೆಯದು, ದೇವರ ಕೈಯಲ್ಲಿರೋದು ತುಂಬಾ ಒಳ್ಳೆಯದು. ದೇವರು ನಮ್ಮನ್ನ ತುಂಬಾ ಎತ್ತರವಾದ ಸ್ಥಾನದಲ್ಲಿ ಕರ್ಕೊಂಡು ಹೋಗ್ಬೇಕಂತ ನೋಡ್ತಿರ್ತಾರೆ. ನಮ್ಮ ಚಿತ್ತ ಏನು, ನಮ್ಮ ಆಸೆ ಏನು ಅಂದ್ರೆ ತುಂಬಾ ಚಿಕ್ಕ ಚಿಕ್ಕ ಆಸೆಗಳು ನಮ್ಮದೆಲ್ಲ. ಅದು ದೇವರು ನನ್ನನ್ನು ಕರೆದಿರೋದು ಬೇರೆ ಉದ್ದೇಶಕ್ಕೆ. ಅದಕ್ಕೆ ದೇವರೇ ನನ್ನ ಆಸೆ ಅಲ್ಲ, ನನ್ನ ಚಿತ್ತ ಅಲ್ಲ, ನಿನ್ನ ಚಿತ್ತ ನೆರವೇರಿ. ಪ್ರಾರ್ಥನೆ ಮಾಡುವಾಗ ನನ್ನ ಇಷ್ಟ ಅಲ್ಲ, ನಿನ್ನ ಇಷ್ಟ ನೆರವೇರಿ ಅಂತ. ನನ್ನ ಜೀವಿತ ನನ್ನದಿರ್ಬೋದು, ಆದರೆ ಈ ಜೀವಿತಕ್ಕೆ ಯಜಮಾನ ನೀನು ರಾಜನಾಗಿದ್ದು ನಿನ್ನ ಚಿಂತನಂತೆ ನನ್ನನ್ನು ನಡೆಸುವಂತ
ಈ ಮಾತುಗಳು ಪದೇ ಪದೇ ನಮ್ಮ ಪ್ರಾರ್ಥನೆಯಲ್ಲಿ ಬಳಸೋದು ಸರಿಯಾದ ಪ್ರಾರ್ಥನೆ. ಹಲ್ಲೆಲೂಯ. ಇದು ಪರಲೋಕದ ಪ್ರಾರ್ಥನೆ ಎಂಬುದಾಗಿ. ಎರಡನೇದಾಗಿ ನಾವು ನೋಡುವಾಗ ಭೂಲೋಕದ ಪ್ರಾರ್ಥನೆ ಅಂತ ನೋಡಿ. ಏನಕ್ಕೆ ಇದು ಪರಲೋಕ ಪ್ರಾರ್ಥನೆ, ಭೂಲೋಕ ಪ್ರಾರ್ಥನೆ? ಎಲ್ಲವೂ ದೇವರ ಪ್ರಾರ್ಥನೆ ಅಲ್ವಾ, ಕರ್ತನ ಪ್ರಾರ್ಥನೆ ಅಲ್ವಾ? ಹೌದು, ಕರ್ತನ ಪ್ರಾರ್ಥನೆ. ಆದರೆ ಈ ಮೂರು ವಿಷಯಗಳು ಪರಲೋಕಕ್ಕೆ ಸೇರಿದ್ದು, ದೇವರಿಗೆ ಸಂಬಂಧಪಟ್ಟಿದ್ದು, ದೇವರ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು, ದೇವರ ಚಿತ್ತಕ್ಕೆ ಸಂಬಂಧಪಟ್ಟಿದ್ದು. ಯೇಸು ಸ್ವಾಮಿ ಹೇಳ್ಕೊಟ್ಟಿದ್ದು ಮೊದಲು ನಾವು ಇದಕ್ಕಾಗಿ ಪ್ರಾರ್ಥನೆ ಮಾಡಬೇಕು. ಅದಕ್ಕೆ ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತಾವು ಪಡಬೇಕು ಅಂತ ದೇವರು ಹೇಳಿದರು. ಅದಕ್ಕಾಗಿ ನಾವು ಪ್ರಾರ್ಥಿಸಬೇಕು. ಎರಡನೇದಾಗಿ ದೇವರು ಹೇಳ್ತಿರೋದು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ಕೊಳ್ಳಿ. ಅದಕ್ಕೆ ಇದು ಭೂಲೋಕ ಪ್ರಾರ್ಥನೆ. ಹಾಗಾದ್ರೆ ಭೂಲೋಕದ ಪ್ರಾರ್ಥನೆಯಲ್ಲಿ ದೇವರು ಏನು ಹೇಳ್ತಿದ್ದಾರೆ ಅಂದ್ರೆ, ಏನಕ್ಕಾಗಿ ನಾವು ಪ್ರಾರ್ಥನೆ ಮಾಡಬೇಕು? ಏನಕ್ಕಾಗಿ ಪ್ರಾರ್ಥನೆ ಮಾಡಬೇಕು? ಅನುದಿನದ ಆಹಾರಕ್ಕಾಗಿ ಪ್ರಾರ್ಥನೆ ಮಾಡಬೇಕು. ಏನಂತ ಹೇಳ್ತಿದ್ದಾರೆ ಇಲ್ಲಿ ದೇವರು 11ನೇ ವಚನದಲ್ಲಿ? ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ದಯಪಾಲಿಸಿ. ಈ ಹೊತ್ತು ಅಲ್ಲ, ಈ ಹೊತ್ತು ನಿನ್ನೆ ದಯಪಾಲಿಸಿದಾಗ ಈ ಹೊತ್ತು ದಯಪಾಲಿಸಿ. ಹಲ್ಲೆಲೂಯಾ. ಪ್ರತಿಯೊಬ್ಬರಿಗೂ ಬೇಕಾಗಿರೋದೇನು? ಆ ಸಮಯದಲ್ಲಿ ಆಹಾರ ಬೇಕು. ಪ್ರಾಣಿಗಳು ಯಾವುದಾದ್ರೂ ಕೂಡ ಮುಂದೆ ಏನ್ ತಿನ್ಬೇಕು, ಮಧ್ಯಾಹ್ನಕ್ಕೆ ಏನ್ ತಿನ್ಬೇಕು ಅಥವಾ ರಾತ್ರಿಗೆ ಏನ್ ತಿನ್ಬೇಕು ಅಂತ ಯೋಚನೆ ಮಾಡಿರುತ್ತಾ? ಯಾವುದೇ ಪ್ರಾಣಿ ಅವು ಜೀವಂತವಾಗಿರುವ ಸತ್ತೋಗಿದೆಯಾ? ಮನುಷ್ಯರೇ ಚಿಂತೆ ಮಾಡೋದು. ಪ್ರಾಣಿಗಳ ಆರೋಗ್ಯವಾಗಿ ಯಾಕಿರುತ್ತೆ ಯಾವಾಗ ಅಂದ್ರೆ ಚಿಂತೆ ಮಾಡಲ್ಲ. ಮನುಷ್ಯರು ತುಂಬಾ ಚಿಂತೆ ಮಾಡ್ತಾರೆ. ಅಯ್ಯೋ, ನನ್ನ ಜೀವನ ಮುಂದೆ ಏನಾಗುತ್ತೋ, ನನ್ನ ಕುಟುಂಬ ಏನಾಗುತ್ತೋ, ನನ್ನ ಮಕ್ಕಳ ಭವಿಷ್ಯ ಏನಾಗುತ್ತೆ, ನಾಳೆ ಏನ್ ತಿನ್ಬೇಕು, ನಾಳೆ ಏನ್ ತಿನ್ಬೇಕು, ಆಸ್ತಿ, ಅಂತಸ್ತು, ಕೆಲಸ, 108 ಒತ್ತಡಗಳಿಂದ ಬದುಕೋದ್ರಿಂದಲೇ ಆಯಸ್ಸು ಕಡಿಮೆ ಆಗುತ್ತೆ, ಆರೋಗ್ಯನೂ ಕೆಡುತ್ತೆ. ಇಲ್ಲಿ ದೇವರು ಪ್ರಾರ್ಥನೆ ಮಾಡಕ್ಕೆ ಹೇಳ್ತಿರೋದು ಅನುದಿನದ ಆಹಾರಕ್ಕಾಗಿ. ಈ ದಿನ ದೇವರೇ, ಈ ದಿನ ನಾವು ಬದುಕಿದ್ದೀವಿ. ನಿನ್ನೆ ಎಷ್ಟೋ ಜನ ತಿನ್ನೋದು, ನಿನ್ನೆ ಎಷ್ಟೋ ಜನ ಸತ್ತೋಗಿದ್ದಾರೆ, ಸತ್ತೋಗಿಲ್ಲ. ನಿಮ್ಗೆ ಗೊತ್ತಿದ್ರು ಗೊತ್ತಿಲ್ಲ ಅಂದ್ರೂ ಪ್ರಪಂಚದಲ್ಲಿ ನಿನ್ನೆ ಎಷ್ಟೋ ಸಾವಿರ, ಎಷ್ಟೋ ಲಕ್ಷ ಜನ ಸತ್ತೋಗಿದ್ದಾರೆ. ಆದರೆ ಇವತ್ತು ನಾವಿನ್ನೂ ಉಳಿದಿದ್ದೀವಿ. ಹಲ್ಲೆಲೂಯಾ. ಇವತ್ತು ನಾವಿನ್ನೂ ಉಳಿದಿದ್ದೀವಿ, ಬದುಕಿದ್ದೀವಿ. ದೇವರ ಸ್ತೋತ್ರ ಮಾಡೋಣ. ಸತ್ತೋದ್ರೆ ಏನು ತಗೊಂಡು ಹೋಗಲ್ಲ. ನನ್ನ ಮುಂಜಾನೆ ಪ್ರಾರ್ಥನೆ ಹೇಳ್ತಾ ಇದ್ದಿಲ್ಲ, ಕೋಟೆಯಲ್ಲಿ ನನಗೂ ಗೊತ್ತು, ತುಂಬಾ ಚೆನ್ನಾಗಿರೋರೆ ಅವರು. ಬರೀ 42 ವಯಸ್ಸು, ನನ್ನ ವಯಸ್ಸು 42, ನನ್ನ ವಯಸ್ಸಿನ ವ್ಯಕ್ತಿ. ತುಂಬಾ ಚೆನ್ನಾಗಿ ಆರೋಗ್ಯವಾಗಿದ್ದ, ಮನೆಗಿನ ಎಲ್ಲ ಮಾಡಿದ್ದ, ತೋಟ ಗೀಟೆಲ್ಲ ಮಾಡ್ಕೊಂಡು ಏಜೆನ್ಸಿ ನಡೆಸ್ಕೊಂಡು ಚೆನ್ನಾಗಿದೆ. ಕಾರಲ್ಲಿ ಬರ್ತಿರ್ಬೇಕಾದ್ರೆ ಯಾವುದೋ ಫೋನ್ ಬಂದಿದೆ, ರೋಡ್ ಸೈಡಲ್ಲಿ ನಿಲ್ಲಿಸ್ಬಿಟ್ಟು ಫೋನ್ ಮಾತಾಡ್ತಾನೆ 2 ನಿಮಿಷದಲ್ಲಿ ಸತ್ತೋಗಿರೋದು ಹಾರ್ಟ್ ಅಟ್ಯಾಕ್ ಆಗಿ. 2 ನಿಮಿಷದಲ್ಲಿ. ಎಷ್ಟು ಜನ ಈ ಥರ ಸಾಯ್ತಿಲ್ಲ. ಏನಕ್ಕೋಸ್ಕರ ನಾವು ಪ್ರಾರ್ಥನೆ ಪಡ್ಬೇಕಾಗಿರೋದು? ದೇವರಿಗೋಸ್ಕರ. ಹಲ್ಲೆಲೂಯಾ. ಕೆಲವರಿಗೆಲ್ಲ ಹೇಳ್ತಾ ಇದ್ದೀನಿ, ದೇವರಿಗಿಂತ ಹೆಚ್ಚಾಗಿ ಯಾವುದನ್ನು ಪ್ರೀತಿ ಮಾಡಬೇಡಿ. ಕೆಲವರೆಲ್ಲ ಈಗ ಕೆಲಸಗಳು ಮುಖ್ಯನೇ, ಆದರೆ ಸಭೆನ ಬಿಟ್ಟು ಹೋಗುವಂಥದ್ದು ಏನಿದೆ ಅಂತ ಪ್ರತಿ ಸಲ ಸಭೆನ ಮಿಸ್ ಮಾಡ್ಕೊಳ್ಳೋದು ಸರಿ ಇರಲ್ಲ. ಯಾಕಂದ್ರೆ ನಮ್ಗೆಲ್ಲದಕ್ಕಿಂತ ಮುಖ್ಯ ದೇವರಾಗಬೇಕು. ನಾವು ಮೊದಲನೇ ಸ್ಥಾನ ದೇವರು ಕೊಡಬೇಕು. ನೀನು ದೇವರಿಗೆ ನಿನ್ನ ಜೀವನದಲ್ಲಿ ಪ್ರಥಮ ಸ್ಥಾನ ಕೊಟ್ಟರೆ ದೇವರು ನಿನ್ನನ್ನು ಕೂಡ ನೀರಿನ ಜೀವನದಲ್ಲಿ ಪ್ರಥಮ ಸ್ಥಾನ ಕೊಡ್ತಾರೆ. ಹಲ್ಲೆಲೂಯಾ. ನಮ್ಮ ಕೆಲಸ ಇದ್ದಾಗ ಸಭೆ ಬರೋದಲ್ಲ, ಸುಮ್ಮನೆ ಇದೀನಿ ಅಂತ ಸಭೆ ಬರೋದಲ್ಲ. ಈ ದಿನ ನನ್ನ ದೇವರ ದಿನ, ನಾನು ದೇವರನ್ನ ಆರಾಧನೆ ಮಾಡೋ ದಿನ. ಹಲ್ಲೆಲೂಯಾ. ನಾನು ಎಲ್ಲಿರ್ಬೇಕು? ದೇವರ ಸನ್ನಿಧಿಯಲ್ಲಿ ಇರ್ಬೇಕು ಅಂತ ನೀವು ತೀರ್ಮಾನ ಮಾಡ್ಕೋಬೇಕಾಗಿರೋದು. ನೀವು ತೀರ್ಮಾನ ಮಾಡಿಕೊಂಡು ಕ್ರಿಸ್ತನಿಗೋಸ್ಕರ ಜೀವಿಸಬೇಕಾಗಿದೆ. ಅನೇಕರಿಗೆ ಇನ್ನು ನಾವೇ ಅನೇಕ ವರ್ಷಗಳಿಂದ ಸಭೆ ಬರ್ತಿರ್ತೀವಿ, ಆದರೂ ಕೂಡ ನಾವು ಸೋತು ಹೋಗ್ತಾ ಇರ್ತೀವಿ. ನಾವೇ ಸಭೆಗಳಿಗೆ ಬರಲ್ಲ ಅಂದ್ರೆ ನಾವು ಇನ್ನೊಬ್ರಿಗೆ ಏನು ಹೇಳ್ತೀವಿ ಸಭೆಗೆ ಬರೋದಕ್ಕೆ? ಇನ್ನೊಬ್ರಿಗೆ ಅವರ ಅದಕ್ಕೆ ತಾನೇ ಸಭೆ ಕೊರತ ಸಭೆ ಬರೀತಾರೆ. ನೀವು ಇನ್ನೊಬ್ರಿಗೆ ಹೇಳೋದಾಗಿದ್ದು ಇನ್ನೂ ಹೇಳಿಸ್ಕೊಂತಿದ್ದೀರಲ್ಲ ಅಂತ, ಗಟ್ಟಿ ಆಹಾರ ತಿನ್ನೋದಾಗಿ ಇನ್ನೂ ಹಾಲು ಕುಡಿತಿದ್ದೀರಲ್ಲ ಅಂತ ಹೇಳ್ಬಿಟ್ಟು. ಅಂದ್ರೆ ಸಭೆ ಬರ್ತಾ ಬರ್ತಾ ನಾವು ಬೆಳಿಬೇಕು ದೇವರಲ್ಲಿ. ಈಗ ಮಕ್ಕಳು ಹುಟ್ಟದಾಗಿ ತಿಂತಾರೋ ಹಂಗೆ ಇದ್ರೆ ತಂದೆ ತಾಯಿ ಖುಷಿ ಪಡ್ತಾರ.
ಒಂದು 6 ತಿಂಗಳಾಯ್ತು ಅಂದ್ರೆ ಹಾಲು ಬಿಟ್ಟಿಲ್ಲ ಅಂದ್ರೆ ಆಗ್ಲೇ ಇನ್ನೂ ಹಾಲು ಬಿಡಿಸಿಲ್ವಾ ಅಂತಾರೆ. 1 ವರ್ಷ ತನಕ ಮಗು ಹಾಲು ಕುಡಿದ್ರೆ ಇನ್ನೂ ವರ್ಷ ಆದ್ರೂ ಕುಡಿಸ್ತಿದ್ಯಾ ಅಂತಾರೆ. ಹಾಗೆ 2 ವರ್ಷ 3 ವರ್ಷ 4 ವರ್ಷ ಕುಡಿಸ್ತಾರೆ ಇದ್ರೆ ಆ ಮಗು ಹಾಲು ಬಿಟ್ಟು ಬೇರೆ ಏನು ತಿಂತಿಲ್ಲ ಅಂತ ಹೇಳಿದ್ರೆ ಹೇಗಿರುತ್ತೆ? ಆ ಮಗು ಬೆಳೀತಿಲ್ಲ ಅಂತ ಅರ್ಥ. ಆ ಮಗುಗೇನೋ ಆರೋಗ್ಯದಲ್ಲಿ ಸಮಸ್ಯೆ ಇದೆ ಅಂತ ಅರ್ಥ. ಹೌದಾ ಅಲ್ವಾ? ಸೊ ಸಭೆ ಬರೋ ವಿಶ್ವಾಸಗಳು ಕೂಡ ಅಷ್ಟೇ. ನಾವಿನ್ನೂ ಪ್ರಾರಂಭದಲ್ಲಿ ಹೇಗಿದ್ರು ಹಾಗೆ ಅಲ್ಲ, ಬದಲಾಗಬೇಕು. ಅನುದಿನದ ಆಹಾರದ ದೇವರು ಖಂಡಿತ ಅನುಗ್ರಹಿಸ್ತಾರೆ. ಬೈಬಲ್ ಹೇಳುತ್ತೆ, ಪ್ರಾಯದ ಸಿಂಹಗಳು ಹೊಟ್ಟೆಗೆ ಹಸಿರುತ್ತೆ, ಆದರೆ ದೇವರ ಮೇಲೆ ನಂಬಿಕೆ ಇರೋರು ಉಪವಾಸ ಇರಲ್ಲ. ಅದಲ್ಲೋಯ್ಯ, ದೇವರು ಪ್ರಾಣಿಗಳನ್ನೇ ಸಾಕ್ತಿದ್ದಾರೆ. ಇವತ್ತು ಓದ್ಕೊಂಡಂತ ಕೀರ್ತನೆಯಲ್ಲಿ ಕೂಡ ದೇವರು ಅದೇ ಹೇಳಿದ್ದು, ನಿಮ್ಮ ಯಜ್ಞಗಳು ಯಾರು ಬೇಕು, ನಿಮ್ಮ ಬಲಿಗಳು ಯಾರು ಬೇಕು. ನಾನು ಹೊಟ್ಟೆ ಹಸಿತೈತೆ ಅಂತ ನಿಮ್ಗೆ ಏನಾದ್ರು ಹೇಳಿಲ್ಲ, ನಾನೇನು ರೊಕ್ಕ ಕೊಡ್ತೀನ, ನೀವು ಬಂದು ಬಲಿಗಳು ಕೊಡೋದು ನನಗೆ ಬೇಕಾಗಿಲ್ಲ, ನಿಮ್ಮ ಸ್ತುತಿಯ ಬಲಿ ನನಗೆ ಬೇಕು ಅಂತ. ಅಲ್ಲಯ್ಯ, ನೀವು ಬಂದು ಮರಿಗಳನ್ನ ಬಲಿ ಕೊಡೋದು ಬೇಕಾಗಿಲ್ಲ, ಆ ಮಾಂಸವನ್ನ ತಿನ್ನಲ್ಲ, ಆ ರಕ್ತವನ್ನ ನಾನು ಕುಡಿಯಲ್ಲ. ಓದಿದ್ರೆ ಈಗ ದೇವರ ಕೀರ್ತನೆ, ನನಗೆ ಬೇಕಾದ್ರೆ ಈ ಭೂಲೋಕದಲ್ಲಿರುವಂತ ಎಲ್ಲ ಪ್ರಾಣಿಗಳು ನನಗೆ ಗೊತ್ತು, ಎಲ್ಲ ಪಕ್ಷಿಗಳು ನನಗೆ ಗೊತ್ತು. ನನಗೆ ಇಷ್ಟವಾದದನ್ನು ನಾನು ತಗೊಂಡು ತಿಂತಿದ್ನಲ್ಲ, ತಿನ್ನೋನಾಗಿದೆ. ನನಗೆ ಪ್ರಾಣಿಗಳು ಪಕ್ಷಿಗಳ ಬಲಿಗಳ ಅವಶ್ಯಕತೆ ಇಲ್ಲ, ನೀವು ಬೇಕು ನನಗೆ ಅಂತ ದೇವರು ಕೇಳ್ತಾರೆ. ಅಲ್ಲಯ್ಯ, ನೀವು ನನಗೆ ಬೇಕು, ನಿನಗೋಸ್ಕರನೇ ದೇವರ ಲೋಕದಲ್ಲಿ ಬಂದಿರೋದು. ಏನು ಬರೋ ಗುರುವಾರ ಕ್ರಿಸ್ಮಸ್ ಇದೆ, ಏನಕ್ಕೆ ಯೇಸು ಬಂದಿದ್ದು? ಕಳೆದವರು ನಮ್ಮನ್ನ ಹುಡುಕಿ ಕಂಡುಕೊಳ್ಳೋದಕ್ಕೆ. ಅಲ್ಲಯ್ಯ, ಮನುಷ್ಯನಾಗಿ ಬಂದು ಅದನ್ನು ನಮ್ಮನ್ನ ಕಂಡುಕೊಳ್ಳೋದಕ್ಕೆ ದೇವರ ನಾಮ ಸ್ತೋತ್ರವಾಗಲಿ. ಹಾಗಾಗಿ ಹೆಚ್ಚಿನ ಪ್ರಾಮುಖ್ಯತೆ ನಾವು ದೇವರಿಗೆ ಕೊಡಬೇಕು. ಮೊದಲನೇದಾಗಿ ನಾವು ಅನ್ನೋದಿನ ಆಹಾರಕ್ಕಾಗಿ ಪ್ರಾರ್ಥನೆ ಮಾಡಿದ್ರೆ, ಎರಡನೇದಾಗಿ ಇತರರ ತಪ್ಪುಗಳನ್ನ ನಾವು ಕ್ಷಮಿಸಿದ್ರೆ ನಮ್ಮ ತಪ್ಪುಗಳು ಕ್ಷಮಿಸಲ್ಪಡಲಿ ಅಂತ ನಾವು ಪ್ರಾರ್ಥನೆ ಮಾಡಬೇಕು. ದೇವರ ಕೇಳ್ಕೋಬೇಕಾದ್ದು ಮೊದಲು ನಮ್ಮ ತಪ್ಪುಗಳು ಕ್ಷಮಿಸಲ್ಪಡಲಿ ಅಂತ. ಅಲ್ಲಯ್ಯ, ಮೊದಲು ಆಹಾರಕ್ಕಾಗಿ ನಾವು ಪ್ರಾರ್ಥನೆ ಮಾಡಿದ್ರೆ, ಎರಡನೇದಾಗಿ ದೇವರೇ ನಮ್ಮ ತಪ್ಪುಗಳನ್ನ ಕ್ಷಮಿಸುವಂತಾರ. ಇಲ್ಲ ನೋಡ್ತೇವೆ 12ನೇ ವಚನದಲ್ಲಿ, ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸುವ. ದೇವರ ಪ್ರಾರ್ಥನೆ ಮಾಡಬೇಕಾಗಿರೋದು ಮತ್ತೊಬ್ಬರ ಬಗ್ಗೆ ಕಂಪ್ಲೇಂಟ್ ಹೇಳೋದಲ್ಲ, ಮತ್ತೊಬ್ಬರ ಬಗ್ಗೆ ದೇವರ ಹತ್ರ ಹೋಗಿ ಕಂಪ್ಲೇಂಟ್ ಮಾಡೋದಲ್ಲ. ಮೊದಲು ನಾವೇ ಮಾಡೋದು, ದೇವರ ಹತ್ರ ಕ್ಷಮಾಪಣೆ ಕೊಡೋದು. ಪ್ರಾರ್ಥನೆ ಮಾಡುವಾಗ ಅದನ್ನೇ ದೇವರು ಹೇಳ್ತಿದ್ದಾರೆ, ಮೊದಲು ನಮ್ಮ ತಪ್ಪುಗಳನ್ನು ನಾವು ಸರಿಪಡಿಸ್ಕೋಬೇಕು. ದೇವರ ನಾಮಸ್ತೋತ್ರ. ಇದು ಭೂಲೋಕದ ಪ್ರಾರ್ಥನೆ, ಅದು ಶಾರೀರಿಕವಾಗಿ ನಮ್ಮ ಜೀವಿತದ ಅವಶ್ಯಕತೆ ಇರುವಂಥದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಮತ್ತೆ ಮೂರನೇದಾಗಿ ನಾವು ನೋಡುವಾಗ ಇಲ್ಲಿ ದೇವರು ಹೇಳಿರೋದು 13ನೇ ವಚನದಲ್ಲಿ, ಶೋಧನೆ ಮತ್ತು ಕೇಡಿನಿಂದ ತಪ್ಪಿಸಲು ನಾವು ಪ್ರಾರ್ಥನೆ ಮಾಡಬೇಕು ಅಂತ 13ನೇ ವಚನ ಹೇಳುತ್ತೆ, ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು ಅಂತ ಹೇಳಿ. ಅದು ಶೋಧನೆಯೊಳಗೆ ಸೈತಾನನ ಪ್ರತಿದಿನ ಶೋಧಿಸ್ತಿರ್ತಾರಲ್ಲ, ಗರ್ಜಿಸೋ ಸಿಂಹದ ಪಾಲಿಗೆ ಯಾರು ನಮಗೆ ಅಂತ ಶೋಧಿಸ್ತಿರ್ತಾರೆ. ಅವನ ಶೋಧನೆಯೊಳಗೆ, ಅವನ ಬಲೆಯೊಳಗೆ, ಅವನ ಮುರ್ಲಿನೊಳಗೆ ನಾವು ಬೀಳದ ಹಾಗೆ. ಈಗ ಹೇಗೆ ಬೇಟೆಗಾರ ಹೋಗ್ಬಿಟ್ಟು ಬಲೆಗಳನ್ನ ಹುಲ್ಲುಗಳನ್ನ ಹಾಕಿಟ್ಟು ಬರ್ತಾರೋ, ಹಾಗೆ ಸೈತಾನನು ನಾವು ಹೋಗೋ ಕಡೆ ಇಲ್ಲ, ನಾವು ಓಡಾಡೋ ಕಡೆ ಇಲ್ಲ, ಓಡಾಡಿರೋ ಕಡೆ ಇಲ್ಲ. ಯಾರಾದ್ರು ಬೇಟೆಗಾರ ಹುಲ್ಲಾಗಿ ಮಾಡ್ತಾರೆ, ಎಲ್ಲಿ ಆ ಪ್ರಾಣಿಗಳು ಓಡಾಡ್ತಿರುತ್ತೋ, ಯಾವ ಮಾರ್ಗದಲ್ಲಿ ಜಾಸ್ತಿ ಆ ಪ್ರಾಣಿಗಳು, ಒಂದು ಮೊಲ ಆಗಿರ್ಬೋದು ಅಥವಾ ಕಾಡಂದಿ ಆಗಿರ್ಬೋದು, ಬೇರೆ ಏನೇ ಆಗಿ ಅವ್ರು ಯಾವ್ದನ್ನ ಬೇಟೆ ಆಡ್ಬೇಕಂತಿದಾರೋ ಅದು ಯಾವ ಕಡೆ ಜಾಸ್ತಿ ಓಡಾಡುತ್ತೋ ಆ ಕಡೆ ಬಲೆಗಳನ್ನ ಹುಲ್ಲುಗಳನ್ನ ಹಾಕ್ಬಿಟ್ಟು ಬರ್ತಾರೆ. ಹಾಗೆ ಸೈತಾನ ಕೂಡ ಅಷ್ಟೇ, ನಾವು ಹೋಗೋ ಕಡೆ ನಾವು ಹೆಚ್ಚು
ಹೋಗುವಂಥ ಕಡೆ, ಪ್ರಯಾಣ ಮಾಡುವ ಕಡೆ, ಆಲೋಚಿಸುವಂಥ ಕಡೆ, ಕೆಲಸ ಮಾಡುವಂಥ ಕಡೆಯಲ್ಲಿ ಸೈತಾನನು ಕೂಡ ಬಲೆಗಳನ್ನು ಹಾಕಿರ್ತಾರೆ. ಸೊ ಆ ಬಲೆಗಳು ಅಂದ್ರೆ ನಾವೀಗ ಸಿಕ್ಕಾಕೋಬೇಕು ಸಮಸ್ಯೆಗಳಲ್ಲಿ. ಅಲ್ಲಿ ಸಿಕ್ಕಾಕೊಂಡಿದ್ರೆ ನಾವು ಸಭೆಗೆ ಬರೋಕ್ಕಾಗಲ್ಲ, ಅಲ್ಲಿ ಸಿಕ್ಕಾಕೊಂಡಿದ್ರೆ ನಾವು ಪ್ರಾರ್ಥನೆ ಮಾಡೋಕ್ಕಾಗಲ್ಲ, ಅಲ್ಲಿ ಸಿಕ್ಕಾಕೊಂಡಿದ್ರೆ ನಾವು ದೇವರ ಜೊತೆ ದೇವರಿಗಾಗಿ ಜೀವಿಸಕ್ಕಾಗಲ್ಲ. ಅದಕ್ಕೋಸ್ಕರ ಸೈತಾನನ ಆ ಬಲೆಗಳನ್ನ ಹಾಕಿರ್ತಾರೆ. ಕೆಲವರೆಲ್ಲ ವಿಶ್ವಾಸಗಳು ಹೇಳ್ತಾರಲ್ಲ, ಈಗ ಕೆಲಸ ಇದೆ, ಫಸ್ಟ್ ಕೆಲಸ ಇದೆ, ಸಭೆಗೆ ಬರೋಕ್ಕಾಗಲ್ಲ. ನಿಜವಾಗ್ಲೂ ಅದೊಂದು ತರ ಹುಡುಕ್ತಾರೆ. ಕೆಲವರೆಲ್ಲರೂ ಏನೋ ಒಂದು ವ್ಯಾಪಾರ ಶುರು ಮಾಡ್ತಾರೆ, ವ್ಯಾಪಾರ ದೇವ್ರ ವ್ಯಾಪಾರ ಕೊಡೋ ತನಕ ಕೂಡ ಸಭೆ ಚೆನ್ನಾಗಿ ಬರ್ತಿದ್ದಾರೆ. ಈಗ ಒಂದು ಅಂಗಡಿನೋ ಒಂದು ವ್ಯಾಪಾರನೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಅಯ್ಯೋ ಪುರ್ಸೋತೇ ಇಲ್ಲ ಫಸ್ಟ್ ನನಗೆ. ದೇವ್ರು ಕೊಟ್ಟಿರ್ತಾರೆ, ದೇವ್ರಿಗಾಗಿ ಏನೋ ಮಾಡಬೇಕು ಅಂತ ಆಸೆಯಿಂದ ಮಾಡಿರ್ತಾರೆ. ಆಮೇಲೆ ಸಭೆ ಬರೋದು ಪ್ರಾರ್ಥನೆ ಮಾಡೋದಕ್ಕೂ ಅವ್ರಿಗೆ ಪುರ್ಸೋತಿರಲ್ಲ. ಇದು ದೇವರದಲ್ಲ, ಸೈತಾನ ನಿನಗೆ ಈ ಲೋಕದ ವಿಷಯಗಳಲ್ಲಿ ಬಂಧಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಹೇಳ್ತಿರುವಂಥದ್ದು, ಈ ಒಂದು ಸೈತಾನನ ಶೋಧನೆಗಳಿಂದ, ಸೈತಾನನ ಕೇಡುಗಳಿಂದ ದೇವರೇ ನಮ್ಮನ್ನ ಬಿಡಿಸು. ಈ ದಿನ ನೀವು ನಾವು ಕೊಟ್ಟಿದ್ದೀರ, ಈ ದಿನ ನೀನ್ ಎಷ್ಟು ವರ್ಷ ಬದುಕ್ತೀಯ ಅನ್ನೋದು ನಿನ್ ಕೈಲಿಲ್ಲ. ಇದೆಯಾ? ಯಾರ ಕೈಲಾದ್ರೂ ಇದೆಯಾ ನೀನ್ ಎಷ್ಟು ವರ್ಷ ಬದುಕ್ತೀಯ ಅಂತ? ಇಲ್ಲ. ಇವತ್ತು ಆಮೇಲೆ ಈ ದಿನ ನಾವು ಬದುಕಿದೀವಿ ಅಂದ್ರೆ ಈ ದಿನಕ್ಕಾಗಿ ದೇವರ ಸ್ತೋತ್ರ ಮಾಡು. ಈ ದಿನ ಆಹಾರಕ್ಕಾಗಿ ನಾವು ಪ್ರಾರ್ಥನೆ ಮಾಡ್ಬೇಕು. ಈ ದಿನ ನಾವು ತಪ್ಪುಗಳನ್ನು ಕ್ಷಮಿಸಿಕೊಂಡು ಪ್ರಾರ್ಥನೆ ಮಾಡ್ಬೇಕು. ಈ ದಿನ ನಾವು ಶೋಧನೆ ಕೇಡುಗಳಿಂದ ತಪ್ಪಿಸಿಕೊಳ್ಳಲು ಅಥವಾ ದೇವರು ನಮ್ಮನ್ನು ತಪ್ಪಿಸಲು ಪ್ರಾರ್ಥನೆ ಮಾಡೋದು. ಈ ದಿನ ಎಲ್ಲ ನಾವು ಎಲ್ಲಿ ಹೋಗ್ತೀವಿ, ಏನು ಬರ್ತೀವಿ, ಕೆಲಸ ಕಾರ್ಯ ಇನ್ನೊಂದು ಮತ್ತೊಂದು ಅಂತ ಎಲ್ಲೇ ಹೋಗ್ಬೋದು ದೇವರು ನಾವು ಹೋಗುವ ಎಲ್ಲ ಕಡೆ ಜೊತೆ ಇದ್ದು ನಮ್ಮನ್ನೆಲ್ಲ ಶೋಧನೆಗಳಿಂದ ಕೇಡು ಗಂಡಗಳಿಂದ ಬಿಡಿಸಿ ಕಾಪಾಡುವಂತ ಮಾಡುವಂತ ಪ್ರಾರ್ಥನೆ ಸರಿಯಾದ ಪ್ರಾರ್ಥನೆ ಎಂಬುದಾಗಿ ಈ ದಿನದ ವಿಷಯಗಳಿಗೆ ಹಲ್ಲೆಲೂಯಾ. ಮತ್ತೆ ಮೂರನೇದಾಗಿ ನಾವು ನೋಡುವಾಗ ಶಾಶ್ವತ ಪ್ರಾರ್ಥನೆ ಎಂಬುದಾಗಿ ಒಂದು ಪೂರ್ವಕಾಲದ 29, 11, 12 ವಚನಗಳಲ್ಲಿ ನಾವು ನೋಡುವಾಗ, ಮತ್ತೆ ಇದೇ 13ನೇ ಅಧ್ಯಾಯ ವಚನದಲ್ಲಿ ಮತ್ತಾಯ 6:13 ಇನ್ನೂ ಒಂದು ಪ್ಯಾರಾಗ್ರಾಫ್ ಇರುತ್ತೆ. KJV ಬೈಬಲ್ ಅಂತ ಹೇಳ್ಬಿಟ್ಟು ಅದರಲ್ಲಿ ಇರುತ್ತೆ. ಮತ್ತೆ ಈ ಕರ್ತನ ಪ್ರಾರ್ಥನೆ ಅಂತ ಮಾಡುವಾಗ ಈ ಒಂದು ಪ್ರಾರ್ಥನೆಯನ್ನು ಕೂಡ ಅವರು ಮಾಡ್ತಾರೆ. ಆದರೆ ಕೆಲವು ಬೈಬಲ್ಗಳಲ್ಲಿ ಇದು ಇಲ್ಲ. ಸೊ ಅಲ್ಲಿ ಬರೆಯಲ್ಪಟ್ಟಿರುವಂಥದ್ದು ಮತ್ತು ಒಂದು ಪೂರ್ವಕಾಲದ 29:11-12 ಬರೆಯಲ್ಪಟ್ಟಿರುವಂತಹ ವಿಷಯಗಳೇನು ಅಂತ ಹೇಳಿದ್ರೆ, ಏನು ಶಾಶ್ವತವಾಗಿದೆ ಅಂದ್ರೆ ದೇವರ ರಾಜ್ಯ. ಆಮೇಲೆ ದೇವರ ರಾಜ್ಯ, ದೇವರ ರಾಜ್ಯ ಶಾಶ್ವತವಾಗಿರಲು ನಾವು ಪ್ರಾರ್ಥಿಸಬೇಕು ಅಂತ ಹೇಳಿದ್ರು. ಎರಡನೇದಾಗಿ ಏನಕ್ಕಾಗಿ ನಾವು ಪ್ರಾರ್ಥನೆ ಮಾಡಬೇಕು ಅಂತ ಹೇಳಿದ್ರೆ, ದೇವರ ಶಕ್ತಿ ಶಾಶ್ವತವಾಗಿರಲು ಪ್ರಾರ್ಥಿಸಬೇಕು ಅಂತ ಹೇಳ್ಬೇಕು. ಮತ್ತೆ ಮೂರನೇದಾಗಿ ನಾವು ನೋಡುವಾಗ ದೇವರ ಮಹಿಮೆ ಶಾಶ್ವತವಾಗಿದೆ ಅಂತ. ಏನಂತ ಪ್ರಾರ್ಥಿಸಬೇಕು? ದೇವರ ಮಹಿಮೆ ಶಾಶ್ವತ. ಮೂರು ವಿಷಯಗಳು ಶಾಶ್ವತವಾದದ್ದು. ಮೊದಲನೇದು ದೇವರ ರಾಜ್ಯ ಶಾಶ್ವತವಾದದ್ದು, ಎರಡನೇದು ದೇವರ ಶಕ್ತಿ ಶಾಶ್ವತವಾದದ್ದು, ಮೂರನೇದು ದೇವರ ಮಹಿಮೆ ಶಾಶ್ವತವಾದದ್ದು. ಹಾಗಾಗಿ ದೇವರೇ ನಿನ್ನ ಮಹಿಮೆ ಅಂದ್ರೆ ನಿನ್ನ ಒಂದು ರಾಜ್ಯ ಯಾವಾಗಲೂ ಶಾಶ್ವತವಾಗಿ ನನ್ನ ಜೀವನದಲ್ಲಿ ನೆಲೆಯಾಗಿರಲಿ ಅಂತ ಪ್ರಾರ್ಥಿಸಬೇಕು. ಎರಡನೇ ದೇವರ ಶಕ್ತಿ ಶಾಶ್ವತವಾಗಿ ನನ್ನಲ್ಲಿ ನೆಲೆಯಾಗಿರಲಿ ಅಂತ ಪ್ರಾರ್ಥಿಸಬೇಕು. ಮೂರನೇದಾಗಿ ದೇವರಿಗೆ ನಿನ್ನ ಮಹಿಮೆ, ಏನು ಆದಾಮ ಹವ್ವ ಪಾಪ ಮಾಡಿ ದೇವರ ಮಹಿಮೆ ಕಳ್ಕೊಂಡು ಆ ಮಹಿಮೆ ನನ್ನಲ್ಲಿ ಶಾಶ್ವತವಾಗಿರಲಿ ಅಂತ ನಾವು ಪ್ರಾರ್ಥನೆ ಮಾಡೋಣ. ಹಲ್ಲೆಲೂಯಾ. ಇವು ಶಾಶ್ವತವಾದ ವಿಷಯಗಳೆಂಬುದಾಗಿ ನೋಡ್ತೇವೆ. ಹಾಗೆ ಮುಕ್ತಾಯದಲ್ಲಿ
ಮೂರು ವಿಷಯಗಳನ್ನ ನಾವು ನೋಡುವಾಗ ಮೂರು ಅಂಗಳಗಳನ್ನು ನಾವು ನೋಡ್ತೇವೆ. ನಮ್ಮ ಜೀವನದಲ್ಲಿ ಅತ್ಯಂತ ಪ್ರಾಮುಖ್ಯವಾಗಿ ಇರಬೇಕಾಗಿರುವಂತಹ ವಿಷಯಗಳು ಮೂರು ಅಂಗಳಗಳು. ಅಂದರೆ ಮೊದಲನೇದು ಅನ್ಯಜನರ ಅಂಗಳ. ಎರಡನೇದು ಪ್ರಾರ್ಥನೆ ಅಂಗಳ. ಮೂರನೇದು ಉಳಿದವರ ಅಂಗಳ. ಅಂದ್ರೆ ಸಭೆ ಅನ್ನುವಂಥದ್ದು ಈ ಮೂರು ಅಂಗಳಗಳನ್ನು ಹೊಂದಿರಬೇಕು. ಅನ್ಯ ಜನರು ಆ ಮುಂಜಾನೆ ಪ್ರಾರ್ಥನೆಯಲ್ಲಿ ಜಾಯಿನ್ ಗೊತ್ತಿರುತ್ತೆ. ಮುಸ್ಲಿಮ್ಸ್ ಮಾಡುವಂಥ ಮಸೀದಿ ಆ ನಮಾಜು ಅದು ಮುಸ್ಲಿಮ್ಸ್ ಇರುತ್ತೆ, ಬೌದ್ಧರು ಮಾಡುವಂಥದ್ದು ಬೌದ್ಧರಿರುತ್ತೆ, ಹಿಂದೂಗಳು ಮಾಡುವಂಥದ್ದು ಹಿಂದೂಗಳಿರುತ್ತೆ. ಆದರೆ ಸಭೆ ಅನ್ನುವಂಥದ್ದು ಕ್ರೈಸ್ತರಿಗೆ ಮಾತ್ರ ಇರಬಾರ್ದು. ಅಲ್ಲೂಯ, ಸಭೆ ಅನ್ನೋದು ಬರೀ ಕ್ರೈಸ್ತರಿಗಲ್ಲ, ಅನ್ಯ ಜನರು ಬಂದು ಪ್ರಾರ್ಥನೆ ಮಾಡಲಿಕ್ಕೆ ಅನುಕೂಲವಾಗಿರಬೇಕು. ಇದು ಎಲ್ಲ ಜಾತಿಯವರಿಗೂ, ಎಲ್ಲ ಧರ್ಮದವರಿಗೂ, ಎಲ್ಲ ಜನರಿಗೂ ಕೂಡ ಪ್ರಾರ್ಥನಾಲಯ ಅನಿಸ್ಕೋಬೇಕು. ಅಲ್ಲೂಯ. ಸೊ ಹಾಗಾಗಿ ಮೊದಲನೇದು ಅನ್ಯ ಜನರು ಬಂದು ಪ್ರಾರ್ಥನೆ ಮಾಡಬೇಕು. ಎರಡನೇದು ನಾವು ನೀವು ಬಂದು ಪ್ರತಿದಿನ ಪ್ರಾರ್ಥನೆ ಮಾಡುವಂಥ ಸ್ಥಳವಾಗಿರಬೇಕು. ಈಗ ಕೊರಿಯಾ ದೇಶದಲ್ಲಿ ಪ್ರತಿದಿನ ಮುಂಚಾನೆಯಲ್ಲಿ ಸಭೆಗೆ ಬಂದು ಪ್ರಾರ್ಥನೆ ಮಾಡ್ತಿರ್ತಾರೆ. ಬೆಳಗ್ಗೆ 5 ಗಂಟೆಯಿಂದ 7 ಗಂಟೆ ತನಕ ಅವರು ಪ್ರಾರ್ಥನೆ. ಎಲ್ಲ ಸಭೆಗಳಲ್ಲೂ ಕೂಡ ಪ್ರತಿದಿನ ಮುಂಚಾನೆ ಪ್ರಾರ್ಥನೆ ಇದೆ. ಅಲ್ಲೂಯ. ಪ್ರತಿದಿನ ಮುಂಚಾನೆ ಪ್ರಾರ್ಥನೆ. ಸುಮ್ಮನೆ ಅವರು ದೇಶ ಆಶೀರ್ವದಿಸಲ್ಪಡ್ತಾ ಇಲ್ಲ, ಸುಮ್ಮನೆ ಆ ದೇಶ ಅಭಿವೃದ್ಧಿ ಹೊಂದುತ್ತಾ ಇಲ್ಲ, ಸುಮ್ಮನೆ ಆ ದೇಶ ಅಷ್ಟೊಂದು ಸುವಾರ್ತೆ ಸಾರಿ ಅಷ್ಟು ಜನ ಸೇವೆ ರಕ್ಷಣೆಯಲ್ಲಿ ಬರ್ತಾ ಇಲ್ಲ. ಅವರು ಪ್ರಾರ್ಥನೆ ಮಾಡೋರಾಗಿದ್ದಾರೆ, ಅವರು ದೇವರಾಗಿ ಜೀವಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ಮೂರನೇದಾಗಿ ಉಳಿದವರಾಗಣ ಅಂತ. ಉಳಿದವರಾಗಣ ಅಂದ್ರೆ ಮಕ್ಕಳನ್ನ ದೇವರು ಬೆಳೆಸೋದು, ಮಕ್ಕಳನ್ನ ದೇವರಾಗಿ ಬೆಳೆಸೋದು. ಅಲ್ಲೂಯ. ಸೊ ಈ ಮೂರು ಅಂಗಗಳು ಇರಬೇಕು ಎಂಬುದಾಗಿ. ಕೊನೆಯದಾಗ ಒಂದು ಮಾತುಗಳಿಗೆ ಮುಗಿಸ್ತೇನೆ. ಉಸಿರಾಡದೇ ಇದ್ರೆ ಒಬ್ಬ ವ್ಯಕ್ತಿ ಹೇಗೆ ಸತ್ತೋಗ್ತಾರೋ, ಉಸಿರಾಡಿಲ್ಲ ಅಂದ್ರೆ ಒಬ್ಬ ವ್ಯಕ್ತಿ ಹೇಗೆ ಸತ್ತೋಗ್ತಾರೋ ಹಾಗೇನೆ ಪ್ರಾರ್ಥನೆ ಮಾಡಿಲ್ಲ ಅಂದ್ರೂ ಕೂಡ ನಮ್ಮ ಆತ್ಮ ಸತ್ತೋಗುತ್ತೆ. ನಮ್ಮ ಆತ್ಮ ಏನಾಗುತ್ತೆ? ಸಾಯುತ್ತೆ. ಅದು ಹೇಗೆ ಉಸಿರಾಡದೇ ಇದ್ದಾಗ ಅವನು ಪೇಷಂಟ್ ನರಳಿ ಪ್ರಾಣ ಬಿಡ್ತಾರೋ, ಆ ಆಕ್ಸಿಜನ್ ಅನ್ನೋದು, ಆಮ್ಲಜನಕ ಅನ್ನೋದು ಸಾಧ್ಯ ಇದ್ದಾಗ ಹೇಗೆ ಅದು ಪ್ರಾಣ ಬಿಡುತ್ತೋ ಹಾಗೇನೆ ನಮ್ಮ ಆತ್ಮ ಕೂಡ ದೇವರ ಜೊತೆ ಇಲ್ಲ ಅಂದ್ರೆ, ದೇವರಲ್ಲಿ ಪ್ರಾರ್ಥನೆ ಮಾಡ್ತಿಲ್ಲ ಅಂದ್ರೆ ಅಂತದ್ವಾಗಿ ಏನಾಗುತ್ತೆ? ನಮ್ಮ ಆತ್ಮ ಕೂಡ ಸಾಯುತ್ತೆ. ಅದಕ್ಕೋಸ್ಕರ ಹೇಳ್ತಿರುವಂಥದ್ದು ನಾವು ಪ್ರಾರ್ಥನೆ ಮಾಡೋದಾಗಿರ್ಬೇಕು. ಇಲ್ಲಿ ದೇವರು ಹೇಳ್ತಿರುವಂಥದ್ದೇ ನಾವು ಪ್ರಾರ್ಥನೆ ಮಾಡೋದಾಗಿರ್ಬೇಕು. ಪ್ರಾರ್ಥನೆ ಮಾಡ್ತಿರೋದ್ರೆ ಬಿಟ್ಟಿರ್ತಾರೆ, ತಪ್ಪಾದ ಪ್ರಾರ್ಥನೆ ಮಾಡೋದು ಬೇಡ. ಇವತ್ತು ಸರಿಯಾದ ಪ್ರಾರ್ಥನೆ ಹೇಗೆ ಮಾಡೋದಂತ ದೇವರು ತಿಳಿಯಪಡಿಸಿದ್ದಾರೆ. ಅಲ್ಲೂಯ. ಪರಲೋಕದ ಪ್ರಾರ್ಥನೆ ಅದು ದೇವರ ನಾಮ, ದೇವರ ರಾಜ್ಯ, ದೇವರ ಚಿತ್ತ. ಭೂಲೋಕದ ಪ್ರಾರ್ಥನೆ ನಮ್ಮ ಅನುದಿನದ ಆಹಾರ ಆಗಿರ್ಬೋದು, ಮತ್ತೆ ನಮ್ಮ ಪಾಪಗಳಿಗಾಗಿ ಕ್ಷಮಾಪಣೆ ಆಗಿರ್ಬೋದು, ಮತ್ತು ಇನ್ನೊಬ್ಬರ ಏನ್ ಮಾಡಬೇಕು? ಶೋಧನೆಗಳಿಂದ ತಪ್ಪಿಸ್ಕೊಳ್ಳೋಕ್ಕಾಗಿರ್ಬೋದು. ಮತ್ತೆ ಕೊನೆಯ ಪ್ರಾರ್ಥನೆ ಶಾಶ್ವತದ ಪ್ರಾರ್ಥನೆ ಏನಾಗಿರ್ಬೇಕು? ಅದು ಮೂರು ವಿಷಯ. ದೇವರ ರಾಜ್ಯದ ಶಾಶ್ವತವಾಗಿ ನಮ್ಮಲ್ಲಿ ಇರಬೇಕು. ಎರಡನೇದಾಗಿ ದೇವರ ಶಕ್ತಿ ನಮ್ಮಲ್ಲಿ ಶಾಶ್ವತವಾಗಿ. ಮೂರನೇದಾಗಿ ದೇವರ ಮಹಿಮೆ ಅನ್ನೋದು ನಮ್ಮಲ್ಲಿ ಶಾಶ್ವತವಾಗಿ ಇರಬೇಕು. ಅಂದ್ರೆ ನಾವು ಪ್ರಾರ್ಥನೆ ಮಾಡೋದಾಗಿ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಮ್ಮ ಸ್ತೋತ್ರವಾಗಲಿ. ಸಂಘದಲ್ಲಿ ನಾವೆಲ್ಲರೂ ರೀತಿಯಾಗಿ ಕೂಡಿ ಬಂದು ನಿಮ್ಮನ್ನು ಆರಾಧಿಸಲು, ಸ್ತುತಿಸಲು, ಮುಖ್ಯವಾಗಿ ನಿಮ್ಮ ಜೀವಗಳ ವಾಕ್ಯಗಳನ್ನು ಕೇಳಲ್ಪಟ್ಟಂತಹ ಕೃಪೆಗಾಗಿ ಸ್ತೋತ್ರ ಮಾಡಲು ನಮ್ಮೆಲ್ಲ ನಿಮ್ಮ ಆತ್ಮದಿಂದ ಅಪ್ಪ ತುಂಬಿಸಲಿ. ನಾವು ಪ್ರಾರ್ಥನೆ ಮಾಡುವ ವ್ಯಕ್ತಿಗಳಾಗಿ ಜೀವಿಸಲು ದೇವರಿಗೆ ಸಹಾಯ ಮಾಡಿ. ಇದುವರೆಗೂ ಒಂದು ವೇಳೆ